ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇತರರನ್ನು ಹೀನಾಯವಾಗಿ ಕಾಣಬಾರದು, ಅದು ನಮ್ಮ ಮನಸ್ಸಿನ ಯೋಗ್ಯತೆಯನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪ್ರತಿಯೊಬ್ಬರು ಬೆಳಿಗ್ಗೆ ಏಳಬೇಕಿದ್ರೆ ರಾತ್ರಿನೇ ಪ್ಲ್ಯಾನ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ಎದ್ದು ಇಂಥ ಕೆಲಸ ಮಾಡಬೇಕು ಅಂತ. ಆ ರೀತಿ ಪ್ಲ್ಯಾನ್ ಮಾಡಿ ನಿದ್ದೆಯಿಂದ ಎಚ್ಚರಿಕೆ ಆದರೂ ಸಹ ಬೆಡ್ಡಿಂದ ಎದ್ದೊಳಕ್ಕೆ ಮನಸ್ಸಾಗಲ್ಲ ಗುರುಗಳೇ. ಈ ರೀತಿ ಯಾಕಾಗತ್ತೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಇದು ಒಂದು ರೀತಿ ಚಿಕ್ಕ ಮಕ್ಕಳಿಂದ ನಾವು ದೊಡ್ಡೋರ್ವರೆಗೂ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಸಮಸ್ಯೆ ಅಂತ ಅಂದ್ಕೊಂಡಿಲ್ಲ. ಮಕ್ಕಳು ಹೇಳಿಸ್ಬೇಕಾದ್ರೆ ತುಂಬ ಹೋರಾಟ ಮಾಡ್ತವೆ. ಹೌದು, ಹೇಳಪ್ಪ ಹೇಳಪ್ಪ, ಮುದ್ದು ಮಾಡಿದ್ರು ಹೇಳಲ್ಲ, ಕೊನೆಗೆ ರೇಗಬೇಕು. ಈ ಥರ ಸಮಸ್ಯೆಗಳು ತುಂಬ ಅನುಭವಿಸ್ತಾರೆ. ಹೌದು. ಇದಕ್ಕೆ ಕಾರಣ ಏನು ಅಂತ ಪಾಪ ತಿಳ್ಕೊಳಕ್ಕಾಗಿಲ್ವಲ್ಲ ಅಂತ ನನಗೆ ಬೇಜಾರು. ಕಾರಣ ಏನಕ್ಕೆ ಅಂತ ಮಕ್ಕಳು ಬೆಳಗ್ಗೆ ಹೇಳ್ಬೇಕಾದ್ರೆ ತುಂಬ ಸತಾಯಿಸ್ತಾರೆ. ಯಾಕೆ? ಈ ಪ್ರಶ್ನೆಗೆ ಎಲ್ಲರೂ ಸಿಗುತ್ತಾ? ಉತ್ತರ ಸಿಕ್ಕಿದೆಯಾ? ಇಲ್ಲ, ಬೇಡ. ಅವರೇ ಆಗಲಿ ಬೆಳಗ್ಗೆ ಬೇಗ ಎದ್ದು, ಇವತ್ತು ವಾರ ಬೇಗ ಎದ್ದು ಬಿಡೋಣ ಅಂತಾರೆ. ಹೌದು. ಬೆಳಿಗ್ಗೆ ಹೇಳ್ಬೇಕಾದ್ರೆ ಅವ್ರ ಕಷ್ಟ ಅವ್ರನ್ನೇ ಕೇಳಬೇಕು, ಅಯ್ಯೋ ಅಂತ ಹೇಳ್ತಾರೆ. ಅದು ಗಂಡಸಿರ್ಬೋದು, ಹೆಂಗಸಿರ್ಬೋದು, ಮಗು ಇರ್ಬೋದು. ಈ ಒಂದು ಪ್ರಶ್ನೆಗೆ ಉತ್ತರ ಯಾಕೆ ನಮಗೆ ಸಿಕ್ಕಿಲ್ಲ? ಇವತ್ತು ನಾವು ಈ ಸಮಸ್ಯೆ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಆಗಿರ್ತಕ್ಕಂತಹ ಒಂದು ಗುರಿ ನಮ್ಮ ಮನಸ್ಸಿಗೆ ಅಸ್ವಸ್ಥತೆ ಅಂದರೆ ನಿಶ್ಶಕ್ತಿ. ಮನಸ್ಸಿಗೆ ನಿಶ್ಶಕ್ತಿ ಯಾಕೆ ಬರುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಇಲ್ಲಿ ಯಾಕೆ ವಿಚಾರ ಬರುತ್ತೆ ಅಂದರೆ, ಮಲಗಿರ್ಬೇಕಾದ್ರೆ ಎಚ್ಚರಿಕೆ ಆಗತ್ತೆ, ಹೇಳಕ್ಕೆ ಮನಸ್ಸಾಗಲ್ಲ. ಹೌದು. ಇದನ್ನ ನಿಶ್ಶಕ್ತಿ, ಮನಸ್ಸಿಗೆ ನಿಶ್ಶಕ್ತಿ, ದೇಹಕ್ಕಲ್ಲ, ಮನಸ್ಸಿಗೆ ನಿಶ್ಶಕ್ತಿ. ಮನಸ್ಸಿಗೆ ನಿಶ್ಶಕ್ತಿ ಯಾಕೆ ಅಂತಕ್ಕಂತಹ ವಿಚಾರ ನಾವು ತಿಳ್ಕೊಂಡಾಗ ಸತ್ಯ ಅರ್ಥ ಆಗತ್ತೆ. ಯಾಕಾಗಬೇಕು ಮನಸ್ಸಿಗೆ ನಿಶ್ಶಕ್ತಿ ಅಂತಕ್ಕಂತಹ ಒಂದು ವಿಚಾರ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮನಸ್ಸಿಗೆ ನಿಶ್ಶಕ್ತಿ ಯಾಕೆ ಬರುತ್ತೆ ಅಂದರೆ, ಆಸೆ ಈಡೇರದೇ ಇದ್ದಾಗ. ಈಗ ಮನಸ್ಸಿಗೆ ಆಸೆ ಇಲ್ವಾ? ಅವರವರ ಭಾವಕ್ಕೆ ತಕ್ಕಂತೆ ಆಸೆ ಇರುತ್ತೆ. ಆ ಆಸೆ ಈಡೇರದೇ ಇದ್ದಾಗ ನಿರಾಸೆ ಆಗತ್ತಾ ಇಲ್ವಾ? ಹಾಗೆ ಆಗುತ್ತೆ ಗುರುಗಳೇ, ಬೇಜಾರು ಸಹ ಆಗುತ್ತೆ. ಈ ಬೇಜಾರು ಆಗೋದೇ ಮನಸ್ಸಿನ ನಿಶ್ಶಕ್ತಿ. ಇದು ಬೆಳಿಗ್ಗೆ ಬೆಡ್ಡಲ್ಲೂ ಕೂಡ ಸ್ಟಾರ್ಟ್ ಆಗತ್ತೆ. ಬೆಳಿಗ್ಗೆ ಏಳಬೇಕಾದ್ರೆ ಬೆಡ್ಡಲ್ಲೂ ಕೂಡ ಸ್ಟಾರ್ಟ್ ಆಗತ್ತೆ ಈ ವಿಚಾರ. ಅಂದ್ರೆ ರಾತ್ರಿ ಅನ್ಕೊಂಡು, ಈಗ ಬೆಳಿಗ್ಗೆ ಏನೋ ಅನ್ಕೊಂಡಿರ್ತೀವಿ, ಅದಾಗಿರಲ್ಲ, ರಾತ್ರಿ ಅದು ನೆನಪು ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಅದು ಮನಸ್ಸಿಗೆ ನಿಶಕ್ತಿ ಕೊಡುತ್ತೆ ಅಂತ ಅಲ್ಲ. ಹಿಂದಿನ ದಿನ ಪೂರ್ತಿ ನಿರಾಶಾದಾಯಕವಾದ ಜೀವನ ನಡೆದಿರುತ್ತಲ್ಲ, ಹಿಂದಿನ ದಿನ ಅದೆಲ್ಲ ಪೂರ್ತಿ ನಿದ್ದೆಯಲ್ಲಿ ನಿರಾಶಾದಾಯಕವಾದ ಮನಸ್ಸಾಗ್ಬಿಟ್ಟಿರುತ್ತೆ. ಇದು ಇವತ್ತು ಮೊದಲು ಕೆಮ್ಮತ್ತು ತೋರಿಸ್ತಿದ್ರು. ಏನು? ಕರೋನಾದಲ್ಲಿ ಮದ್ದು ಕೆಮ್ಮದಿತ್ತು ರೋಗ. ಈಗ ಎದೆ ಹಿಡ್ಕೊಳ್ಳೋದು ತೋರಿಸ್ತಾವ್ರೆ. ಏನ್ರೀ ಕರ್ಮ ಇದು? ನೋಡೇ ಅದ ರೋಗ ಬಂದ್ಬಿಡ್ತೈತೆ ಜನಕ್ಕೆ ಜಾಸ್ತಿ. ಹೌದು. ಅಲ್ಲ, ತೋರ್ಸತ್ತಪ್ಪ ಅಂತ ಹೇಳ್ತೀರಾ, ತೋರಿಸಿ. ಆದರೆ ಅದು ನೋಡಬೇಕಾದ್ರೆ ನಮ್ಮ ಹೃದಯ ಈಚೆಗೆ ಬಂದ್ಬಿಡ್ತೈತೆ ಅನ್ನೋ ಮಟ್ಟಕ್ಕೆ ಕಾಣಿಸ್ತಾ ಇರುತ್ತೆ ನನಗೆ. ಎಷ್ಟೊಂದು ಚೆನ್ನಾಗಿ ಮ್ಯಾಜಿಕ್ ಮಾಡಿ ತೋರಿಸ್ತೀವಪ್ಪ ನಾವು ಜನಕ್ಕೆ ಅನ್ನೋ ಮಟ್ಟಕ್ಕೆ. ಆದರೂ ಎದುರ್ಕೋತಾರೆ ಎಂಥ ಜನ. ಇಲ್ಲ ನನ್ನ ಹೃದಯ ಒಳಗೆ ಇದೆ, ಈಚೆ ಬರಲ್ಲ ಅಂತ ಅನ್ಕೋತಾರೆ. ಆದ್ರೂ ನೋಡಿದ ತಕ್ಷಣ ಶಾಕ್ ಆಗತ್ತೆ, ಇದೇನು ಹೃದಯನೇ ಹಿಡ್ಕೊಂಡ್ಬಿಟ್ಟೈತಲ್ಲ. ಎಂಥ ಕಥೆ ನಾವು ಜೀವನದಲ್ಲಿ. ಒಂದು ರೋಗ ಬಂತು, ಇನ್ನೊಂದು ರೋಗ ಬರ್ತಾ ಇದೆ. ಒಂದು ಹೋಯ್ತು, ಹೋಗಿಲ್ಲ, ಜೊತೆಗೆ ಸೇರ್ತಾ ಇದೆ. ಈಗ ನಾವು ಏನು ತಿಳ್ಕೊಂಡ್ಬಿಟ್ಟಿದೀವಿ ಅಂದರೆ, ಬಂತು, ಒಂದು ಹೋಯ್ತು, ಈಗ ಮತ್ತೆ ಬಂತು. ಇದು ಹೋಗೋ ಪ್ರಶ್ನೆಯೇ ಇಲ್ಲ ನಮ್ಮಲ್ಲಿ. ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಎಲ್ಲ ಪಕ್ಕನೇ ಇದೆ. ಇದು ಕರೋನಾ ಪಕ್ಕ ಯಾವುದು? ಹೃದಯ. ಹೃದಯದ ಪಕ್ಕ ಯಾವುದು? ಕಣ್ಣು. ಈ ಕಣ್ಣಿನ ಪಕ್ಕ ಯಾವುದು? ಮೆದುಳು. ಸೊ ಹಿಂಗೆ ಇದು ಪಾರ್ಟ್ಸ್ಗಳು ಒಂದೊಂದಾಗ ಒಂದೊಂದು ಸೇರ್ತಾ ಹೋಗುತ್ತೆ. ಸ್ಪೇರ್ ಪಾರ್ಟ್ಸ್ ಆಗ್ಬಿಟ್ಟಿದೆ. ನಾವು ಸ್ಪೇರ್ ಪಾರ್ಟ್ಸ್ ಮಾಡ್ಕೊಂಡದೇ ಸಮಸ್ಯೆ ಆಗಿರೋದು. ಎಲ್ಲ ಒಂದೇ ಅನ್ಕೋತಾರೆ. ನಾವೆಲ್ಲ ಒಂದೇ ಅನ್ಕೊಂಡು ಬದುಕ್ತಾ ಇಲ್ಲ. ಇದನ್ನ ಜ್ಞಾನೇಂದ್ರಿಯ ಅಂತಾರೆ.
ಏನು ಜ್ಞಾನೇಂದ್ರಿಯ. ಈ ಜ್ಞಾನೇಂದ್ರಿಯ ಇನ್ನೂ ಅಕೌಂಟ್ ಓಪನ್ ಆಗಿಲ್ಲ ನಮ್ಮ ಭಾರತ ದೇಶದಲ್ಲಿ. ಇದು ಓಪನ್ ಆಗಿಬಿಟ್ರೆ ಮುಖ ಹಿಡ್ಕೊಳ್ಳೋದು ಬೇಕಾಗಿಲ್ಲ, ಮೂಗು ಹಿಡ್ಕೊಳ್ಳೋದು ಬೇಕಾಗಿಲ್ಲ, ಹೃದಯ ಹಿಡ್ಕೊಳ್ಳೋದು ಬೇಕಾಗಿಲ್ಲ, ಯಾರು ಹಿಡ್ಕೊಳ್ಳೋದು ಬೇಕಾಗಿಲ್ಲ. ಅವರವರೇ ಹಿಡ್ಕೊಂಡ್ರೆ ಸಾಕು. ಈಗ ಹೃದಯ ತೆಗೆದು ನೋಡಪ್ಪ ಒಂಚೂರು ಸರಿಯಾಗೈತಾ ನೋಡು ಅನ್ನೋ ಮಟ್ಟ ಕೊಟ್ಟಾಗಿದ್ದೀವಿ ನಾವು. ಹೃದಯ ನಮ್ಮದ್ರೆ ಅದು ಇನ್ನೊಬ್ರ ಹತ್ರ ಏನು ತೋರಿಸ್ಬೇಕು ಅಂದರೆ ತೋರಿಸ್ಬಿಡಿ ಅಂತಲ್ಲ, ಅಂದರೆ ನಾವೆಷ್ಟು ಹಿಂದೆ ಹೋಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಒಂದು ಜೋಕ್ಸ್ ಥರ ಹೇಳಿದ್ರೆ ಈಗ ಎಷ್ಟೋ ಜನಕ್ಕೆ ಆಶಯ ಕೂಡ ಆಗ್ಬೋದು, ತಮಾಷೆ ಕೂಡ ಆಗ್ಬೋದು, ಯೋಚನೆ ಮಾಡುವಂಥ ಮಟ್ಟಕ್ಕೂ ಆಗ್ಬೋದು ಅಂತ ವಿಚಾರ ವಿವರಣೆ ಮುಂದೆ ಇಡೋಣ. ಏನಪ್ಪ ಇದು ಅಂತಕ್ಕಂಥದ್ದು, ಯಾಕೆ ಈ ರೀತಿಯಾಗಿ ನಾವೆಲ್ಲ ಅನುಭವಿಸ್ತಕ್ಕಂತಹ ಒಂದು ಮಟ್ಟಕ್ಕೆ ಹೋಗಬೇಕು? ಈ ಕುತ್ತಿಗೆ ಇದೆಯಲ್ಲಮ್ಮ, ಯಾವುದು ಕುತ್ತಿಗೆ ಇದೆಯಲ್ಲಮ್ಮ, ಈ ಕುತ್ತಿಗೆಯಲ್ಲೇ ಮನುಷ್ಯನ ಪ್ರಾಣ ಇರೋದು ಅಂತ ನಾವು ತಿಳ್ಕೊಂಡಿಲ್ಲಮ್ಮ. ಕುತ್ತಿಗೆಯಲ್ಲಿ ನಮ್ಮ ಬೆನ್ನುರಿ ಅಂತೀವಿ. ಏನ್ ಹೇಳ್ತೀವಿ? ಬೆನ್ನುರಿ ಅಂತೀವಿ. ಅಂದ್ರೆ ಬೆನ್ನಲ್ಲಿ ಉರಿತಾ ಇದೆ ಅಂತ ಅಲ್ಲ, ಅದಕ್ಕೆ ಹೆಸರೇ ಬೆನ್ನುರಿ ಅಂತ. ಬೆನ್ನೆಲುಬು ಅಂತ ಹೇಳ್ತಾರೆ. ಅದನ್ನ ಮೆದುಳಿನ ಬಾಲ ಅಂತಾರೆ. ಯಾವುದು? ಮೆದುಳಿನ ಬಾಲ, ಹಿಂಭಾಗದ ಮೆದುಳು. ಇದು ಮನುಷ್ಯನ ಅಭಿವೃದ್ಧಿಯ ಸಂಕೇತವಾಗಿದೆ ಅಂತ ನಾವು ತಿಳ್ಕೊಂಡ್ರೆ ಸಾಕು. ಅಭಿವೃದ್ಧಿಯ ಸಂಕೇತ, ಮಗುವಿನ ಅಭಿವೃದ್ಧಿಯ ಸಂಕೇತ ಯಾವುದು? ಮೆದುಳಿನ ಬಾಲ. ಎಲ್ಲಿದೆ? ನಮ್ಮಲ್ಲೇ ಇದೆ. ಎಲ್ಲಿ ಗೊತ್ತು? ನಾವು ಬಳಸ್ತಾ ಇದ್ದೀವಿ, ಬಳಸ್ತಾನೇ ಇಲ್ಲ. ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ. ಇದು ಬಳಸ್ಬೇಕು ಅಂತ ಬೇಡ ಅಂತೀಯ? ಹೆಂಗ್ ಬಳಸೋದು? ನಾವು ಬಳಸ್ತಾ ಇಲ್ವಾ? ಯಾಕೆ ಬಳಸ್ಬೇಕು ಅನ್ನೋದು ಬರುತ್ತೆ ಗುರುಗಳೇ. ಅಲ್ಲ, ಯಾಕೆ ಬಳಸ್ಬೇಕು ಅಂದ್ರೆ ತಿಳ್ಕೊಂಡಾಗ ಗೊತ್ತಾಗತ್ತೆ ಯಾಕೆ ಬಳಸ್ಬೇಕಿತ್ತು ಅಂತ. ಹಂಗ ನಾವು ಬಳಸ್ತಾ ಇಲ್ವಾ? ಅಪ್ರಾಣೆ ಬಳಸ್ತಾ ಇಲ್ಲ. ಮಕ್ಕಳಿಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಸ್ಕೂಲಲ್ಲೂ ಗೊತ್ತಿಲ್ಲ, ಕಾಲೇಜಲ್ಲೂ ಗೊತ್ತಿಲ್ಲ. ನಮ್ಮ ಕುತ್ತಿಗೆಯನ್ನ ಬಳಸುವ ವಿಧಾನ ಯಾವುದು, ಹೇಗೆ, ಯಾಕೆ ಬಳಸ್ಬೇಕು, ಅದರಿಂದ ನಮಗೇನು ಬೆನಿಫಿಟ್? ಬಳಸ್ತಿಲ್ಲ ಅಂತ ಹೇಗೆ ಹೇಳ್ತೀರಾ ಗುರುಗಳೇ? ಅದು ಹೇಳೋಣ. ಈಗ ಅದಕ್ಕೆ ಹೆಂಗಸರಿಗೆ ತುಂಬ ಅತಿ ಮುಖ್ಯವಾದದ್ದು ಈ ಕುತ್ತಿಗೆ ಭಾಗ ತುಂಬ ಕೆಲಸ ಮಾಡುತ್ತೆ ಹೆಂಗಸರಿಗೆ. ಯಾಕೆಂದ್ರೆ ಹೆಣ್ಣಲ್ಲಿ ಭಾವನೆಗಳು ತುಂಬ ಚೆನ್ನಾಗಿರ್ಬೇಕು. ಮನಸ್ಸಿಗಿನ್ನ ಈ ಮನಸ್ಸು, ಮೆದುಳಿನ ಕೆಲವು ಭಾಗಗಳು ಮನಸ್ಸು ತಗೊಂಡಿರುತ್ತೆ. ಇದಕ್ಕಿನ್ನ ಮೀರಿ ಭಾವನೆ ಹೆಂಗಸರಿಗೆ ತುಂಬಾನೇ ಬೇಕು. ಯಾಕೆಂದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಟ್ರೆ ಒಳ್ಳೆ ಮಗುನು ಹುಟ್ಟುತ್ತಾ, ಹುಟ್ಟಿದ ಮಗು ಚೆನ್ನಾಗೂ ಕುತ್ಕೊಳತ್ತಾ. ಈಗ ಕುತ್ಕೊಳ್ಳೋ ಮಗು ಹುಟ್ಟುತ್ತಾ ಇಲ್ಲ, ಕೊಕ್ಕರಿಸ್ಕೊಳ್ಳೋ ಮಗುನೇ ಹುಡ್ತಾ ಇರೋದು ಎಲ್ಲರ ಹೊಟ್ಟೆಲ್ಲಿ. ಯಾಕೆ? ಫಸ್ಟ್ ಆಫ್ ಆಲ್ ಹುಡ್ತಾನೇ ಇಲ್ಲ. ಈಗ ಯಾಕೆ? ತಗೋತಾ ಇರತ್ತಾನೆ. ಕುತ್ಕೊಳ್ಳೋ ಮಗು ಹುಡ್ತಿಲ್ಲ, ಕೊಕ್ಕರಿಸ್ಕೊಳ್ಳೋ ಮಗುನೇ ನಾವು ಎಲ್ಲ ಪೂರ ರೆಡಿ ಮಾಡಿ ದೇಶಕ್ಕೆ ಕಟ್ತಾ ಇರೋದು. ನೇರವಾಗಿ ಕುತ್ಕೊಳ್ಳೋ ಮಕ್ಕಳು ಏನೋ ತೋರ್ಸೋಣ ಯಾರ್ದ ಮನೆಯಲ್ಲಿ? ನೇರವಾಗಿ ಕೂತ್ಕೊಳ್ಳಿ ಮಕ್ಕಳು, ಬೆಲ್ಲು ಬಾಣತನೇ ಬಕ್ಕೊಳ್ಳೋದು. ಯಾಕೆ? ಅಮ್ಮನೂ ಅದೇನೆ, ಅಪ್ಪನೂ ಅದೇನೆ, ಮಗುನೂ ಅದೇ. ಮತ್ತಿನ್ನ ನಿಮ್ಮ ಆಸೆ ಹೆಂಗೇಡಿರುತ್ತೆ. ಆಮೇಲೆ ರಾತ್ರಿ ಬೇಗ ಮಲಕ್ಕೋಬೇಕು. ಯಾವುದೇ ವಿಚಾರ ಆಗಲಿ, ನಮಗೆ ಎಲ್ಲಿ ಇದರಿಂದ ಸತ್ಯ ಗೊತ್ತಾಗಿದೆ ಅಲ್ವಾ? ಈ ಕುತ್ತಿಗೆ ಭಾಗ ಇಷ್ಟೊಂದೆಲ್ಲ ಸಮಸ್ಯೆಯನ್ನ ಕೊಡ್ತಾ ಇದೆ ಅಂದರೆ ಹೇಗೆ ಕೊಡ್ತಾ ಇದೆ, ಏನಕ್ಕೆ ಕೊಡ್ತಾ ಇದೆ? ಅದಕ್ಕೊಂದು ಸರಳವಾದ ವಿಚಾರ ಏನಂದ್ರೆ, ತಮಾಷೆಯಾಗಿದೆ ಇದು. ಒಬ್ಬ ಮನುಷ್ಯ, ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ, ವೈಜ್ಞಾನಿಕವಾದ ವೈದ್ಯ ಪದ್ಧತಿಯಲ್ಲಿ ಹೇಳಬೇಕಾದ್ರೆ 6 ಸಲ ಮೂತ್ರ ವಿಸರ್ಜನೆಯನ್ನ ಮಾಡಿದ್ರೆ, ಒಂದು ದಿನಕ್ಕೆ 6 ಸಲ ಮೂತ್ರ ವಿಸರ್ಜನೆಯನ್ನು ಮಾಡಿದಾಗ ಆರೋಗ್ಯ ಚೆನ್ನಾಗಿದೆ ಅಂತ ತಿಳ್ಕೋ ಅಂತ ಒಂದು ಮೆಸೇಜ್. ಅರ್ಥ ಆಯ್ತಾ? ಒಬ್ಬ ಮನುಷ್ಯ, ಆರೋಗ್ಯವಾದ ಮನುಷ್ಯ ಒಂದು ದಿನಕ್ಕೆ 6 ಸಲ ಮೂತ್ರ ವಿಸರ್ಜನೆ ಮಾಡಿದರೆ ಹೆಲ್ದಿ ಪರ್ಸನ್ ಅಂತ, ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ನನಗೆ ಸರಿನಾ ತಪ್ಪ ಅಂತ. ಅದು ಡಿಸೈಡ್ ನೀವು ಮಾಡ್ಕೋಬೇಕು. ನಾನು ಸರಿ ತಪ್ಪು ಅಂತ ಹೇಳಕ್ ನಂಗೆ ಅಧಿಕಾರ ಇಲ್ಲ. ತಪ್ಪಾಗತ್ತೆ ಹೇಳಿದ್ರೆ ಅದು ಅವರೇ ಡಿಸೈಡ್ ಮಾಡ್ಕೋಬೇಕು. ಅದು ಸರಿನಾ ತಪ್ಪ ಅಂತ ತಿಳ್ಕೋಬೇಕಾದ್ರೆ ನಮ್ಮದೇ ಆದ ಒಂದು ವೈಯಕ್ತಿಕವಾಗಿರ್ತಕ್ಕಂಥ, ನಮ್ಮ ದೇಹಕ್ಕನುಸಾರವಾಗಿರ್ತಕ್ಕಂಥ, ಪ್ರಕೃತಿದತ್ತವಾಗಿರ್ತಕ್ಕಂಥ ವಿಚಾರ 6 ಸಲ ನಾವು ರಿಸರ್ಚ್ ಮಾಡಿದ್ರೆ ಒಳ್ಳೇದು ಅಂತ ಮೆಸೇಜ್ ಕೊಟ್ಟು ಅಂತ ಇಟ್ಕೊಮ್ಮ. ನೀರೆಷ್ಟು ಕುಡಿಬೇಕೀಗ ಲೆಕ್ಕ ಹೆಂಗೆ ಹಾಕೊಳ್ಳೋದು? ಈಗ 6 ಸಲ ರಿಸರ್ಚ್ ಮಾಡಕ್ಕೆ ಎಷ್ಟು ಸಲ ನೀರು ಕುಡಿದ್ರೆ 6 ಸಲ ಹೋಗ್ತೀನಿ. ಜಾಸ್ತಿ ಆಗ್ಬಿಟ್ರು ಕಷ್ಟ, ಕಮ್ಮಿ ಆಗ್ಬಿಟ್ರು ಕಷ್ಟ. ಅಮ್ಮ, ನಮ್ಮ ದೇಶದಲ್ಲಿ ಆಗಿರೋ ದೊಡ್ಡ ಅನಾಹುತನೇ ಇದು. 6ಗಿಂತ ಜಾಸ್ತಿ ಯೂರಿನ್ ಪಾಸ್ ಮಾಡ್ಬಿಟ್ರೆ ನನಗೆ ಏನಾದ್ರು ರೋಗ ಇದೆಯೇನೋ ಅನ್ನೋ ತರ ಅಲ್ಲ. ಈಗ ವಿಷಯ ಹೇಳ್ದೆ ಅಂತ ಇಟ್ಕೋ, ಎಷ್ಟು ಜನಕ್ಕೆ ಈ ಸಮಸ್ಯೆ ಬರುತ್ತೆ? 6 ಗ್ಲಾಸು ಅಂತಾರೆ, ಇವ್ರು 6 ಸಲ ಅಂತಾರೆ, ಅವ್ರು 8 ಗ್ಲಾಸು ಅಂತಾರೆ, ಇವ್ರು 2 ಲೀಟರ್ ನೀರು ಕುಡಿ ಅಂತಾರೆ. ಇದು ಹೆಂಗ್ರಿ ಬದುಕೋದು? ಇದೇ ರೀ ನಮ್ಮ ದೇಶ ಹಾಳಾಗಕ್ಕೆ ಕಾರಣ. ಸುಮ್ಮನೆ ಕೂತ್ಕೊಂಡು ಪುಂಗಿ ಬಿಡೋದು. ಯಾಕೆ ಮಾತು ಹೇಳ್ತೀನಿ ಅಂದರೆ,
ಅವ್ರ ಮನೆಯಲ್ಲಿದೆ ನೀರಿನ ಅಂಶ, ಅವರ ದೇಹದಲ್ಲಿದೆ ನೀರಿನ ಅಂಶ, ಅದು ಗುರುತಿಸದೆ ಯಾವನಾರು ಗುರುತಿಸಿ ಹೇಳಕ್ಕಾಗಿದೆಯಾ? ಸಾಧ್ಯನೇ ಇಲ್ಲ. ನೀರು ಮನುಷ್ಯನಿಗೆ, ಆರೋಗ್ಯವಾದ ಮನುಷ್ಯನಿಗೆ ಎಷ್ಟು ನೀರಿರಬೇಕು ಅವರ ದೇಹದಲ್ಲಿದೆ ಇರುತ್ತೆ, ಅವರ ವಾಸದ ಮನೆಯಲ್ಲಿರುತ್ತೆ. ಎಲ್ರಿಗೂ ಒಂದೇ ಮಂತ್ರ, 2 ಲೀಟರ್ ಕುಡಿ, 3 ಲೀಟರ್ ಕುಡಿ. ಏನ್ರಿ ಕುಡಿಯೋದು? ಕುಡಿದ್ರೆ ಒಳಗಡೆ ಎಲ್ಲ ಪಾರ್ಟ್ಸ್ ಎಲ್ಲ ಹಾಳಾಗತ್ತೆ ಜಾಸ್ತಿ ಕುಡಿದ್ರೆ. ಇದೇನ್ ಕತೆ ಇದು? ಈ ರೀತಿಯಾಗಿರ್ತಕ್ಕಂಥ ವಿಚಾರಕ್ಕೆ ನೇರವಾಗಿ ನಾವು ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ತುಂಬ ನಂಬೋದು ಕಷ್ಟ ಆಗುತ್ತೆ. ಆದರೂ ದೀರ್ಘವಾಗಿ ಯೋಚನೆ ಮಾಡಿ, ಇದು ಸತ್ಯ. 1 ಸಲ ಕುಡಿಯುವ ನೀರಿನಿಂದ 6 ಸಲ ಮೂತ್ರ ವಿಸರ್ಜನೆ ಮಾಡುವುದೇ ಸತ್ಯ. 1 ಸಲ ಕುಡಿಯುವ ನೀರು, 1 ಸಲ ಹಂಗಂತ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಟ್ಟಿರ, ಹೇಳಿದ್ರಲ್ಲ ಅಂತ ಇದೊಂದು ಗ್ರಾಚಾರ. ಯಾರು ದಯವಿಟ್ಟು ಅದರಲ್ಲ ಮಾಡಕ್ ಹೋಗ್ಬೇಡಿ. ಇದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. 1 ಸಲ ಕುಡಿಯುವ ನೀರಿನಿಂದ 6 ಸಲ ಮೂತ್ರ ವಿಸರ್ಜನೆಯ ಮಾಡುವ ಶಕ್ತಿಯನ್ನು ಮನುಷ್ಯ ಪಡೆದಾಗ 100 ವರ್ಷ ಬಾಳಿ ಬದುಕ್ತಾನೆ ಅನ್ನೋದಕ್ಕೆ ಇದಕ್ಕೆ ನಿದರ್ಶನ ಇನ್ನೊಂದು ಇಲ್ಲ. ಈಗ ಲೆಕ್ಕ ಹಾಕೊಳ್ಳಿ, ನಮ್ಮ ಸೈನ್ಸು ಯಾವ ಮಟ್ಟಕ್ಕೆ ಜನಗಳನ್ನ ಎಳ್ಕೊಂಡು ಹೋಗ್ತಾ ಇದೆ ಅಂತೆ. ಈ ಹೃದಯಕ್ಕೆ ಬಂದಿರತಕ್ಕಂಥ ಸಮಸ್ಯೆಗೆ ನಮ್ಮ ಸೈನ್ಸಲ್ಲಿ ಜಾಗ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ. ನಮ್ಮ ಸೈನ್ಸಲ್ಲಿ ಜಾಗ ಇಲ್ಲ. ಕಾರಣ ಹುಡುಕೋದೇ ನಮ್ಮ ಕೆಲಸ, ಅದೇ ಸೈನ್ಸ್, ಹುಡುಕುವುದು ಅಲ್ಲ. ಇದನ್ನು ನಾನು ಹೇಳಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಇಷ್ಟೆಲ್ಲ ಓದಿರ್ತಕ್ಕಂಥ ದೊಡ್ಡ ವಿದ್ವತ್ತಾಗಿರ್ತಕ್ಕಂಥವರು ಒಂದು ಹೃದಯ ಅಂತಕ್ಕಂಥದ್ದು, ಒಂದು ಕಣ್ಣು ಅಂತಕ್ಕಂಥದ್ದು, ಒಂದು ಮೆದುಳು ಅಂತಕ್ಕಂಥ ಸತ್ಯವನ್ನು ತಿಳಿದೇ ನಾವು ಎಷ್ಟು ಪರದಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಣ್ಣ ಉದಾಹರಣೆ. ಮೆದುಳಿನ ನೋಡಿ ನಾವು ಬುದ್ಧಿ ಕಲಿಬೇಕೇ ಹೊರತು, ಮೆದುಳನ್ನು ನೋಡಿ ನಮ್ಮ ಸೈನ್ಸ್ ಆಗಬೇಕೇ ಹೊರತು, ಸೈನ್ಸಿಂದ ಮೆದುಳನ್ನು ಅಷ್ಟು ಸುಲಭವಾಗಿ ರೂಪಿಸೋಕ್ಕಾಗಲ್ಲ. ಇದು ಸತ್ಯ. ಮೆದುಳನ್ನು ನೋಡಿ ನಾವು ಕಲಿಬೇಕೇ ಹೊರತು, ಮೆದುಳನ್ನು ಹೇಗೆ ಅಂತಕ್ಕಂಥ ವಿಚಾರವನ್ನು ಅಷ್ಟು ಸುಲಭವಾದ ವಿದ್ಯೆ ಅಲ್ಲ. ಈ ಮೆದುಳು ಎಲ್ಲಿದೆ ಅಂದರೆ ನಮ್ಮ ಭೂಮಿಯಲ್ಲಿ ಇದೆ. ಭೂಮಿಯಲ್ಲಿ ಈ ನಮ್ಮ ಮನುಷ್ಯನ ಮೆದುಳಿನ ಶಕ್ತಿ ಇರೋದು ಭೂಮಿಯಲ್ಲಿ. ಈ ಸತ್ಯವನ್ನು ಭಾರತ ದೇಶದಲ್ಲಿ ಯಾವಾಗ ಓಪನ್ ಆಗುತ್ತೋ, ಯಾರು ಹೇಳ್ತಾರೋ, ಅದೆಂಥ ವ್ಯಕ್ತಿ ಹುಟ್ಟಿದಾನೋ ನನಗೆ ಗೊತ್ತಿಲ್ಲ. ಇದು ಸತ್ಯ, ಇದು ಸತ್ಯ. ನಮ್ಮ ಭೂಮಿಯನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ಶಕ್ತಿ ಇರೋದು ನಮ್ಮ ಮೆದುಳಿಗೆ ಮಾತ್ರ. ಆ ಸ್ಕ್ಯಾನ್ ಮಾಡುವ ಶಕ್ತಿ ಇರೋ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಾ? ಅಂಥ ಮನೆಯಲ್ಲಿ ನಾವು ಮಕ್ಕಳು ಬೆಳೆಸ್ತಾ ಇದ್ದೀವಾ? ಅಂಥ ಮನೆಯಲ್ಲಿ ನಾವು ಗಂಡ ಹೆಂಡತಿ ಇದ್ದೀವಾ? ಅಂಥ ಮನೆ ನಮ್ಗೆ ಕಟ್ಟಕ್ಕೆ ಗೊತ್ತಾಗಿದೆಯಾ? ಈ ಸತ್ಯವನ್ನು ಹೇಳಲಿಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಭೂಮಿಯನ್ನು ಸ್ಕ್ಯಾನ್ ಮಾಡೋದು ಯಾವುದು? ನಮ್ಮ ಮೆದುಳು. ಆ ಮೆದುಳು ಸ್ಕ್ಯಾನ್ ಮಾಡಬೇಕಾದ್ರೆ ನಮ್ಮ ಭೂಮಿ ಹೇಗಿರಬೇಕು, ಆ ಸತ್ಯವನ್ನು ಇವತ್ತು ತಿಳ್ಕೊಳ್ಳೋಣ. ಯಾಕೆ ಅಂದರೆ ಇದನ್ನು ಎಷ್ಟು ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ. ಈ ಭೂಮಿ ತಾಯಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹೈ ಪವರ್ ಎಜುಕೇಷನ್ ಅಂತ ಹೇಳ್ಬೋದು. ಇದಕ್ಕೆ ಮಕ್ಕಳಿಗೆ ಕೊಡಬೇಕಾದ ನಿಜವಾದ ಶಿಕ್ಷಣ ತಂದೆ ತಾಯಿಗಳು ಈ ಭೂಮಿಗೆ ಇರತಕ್ಕಂಥ ಶಕ್ತಿಯನ್ನು ಯಾವ ತಂದೆ ತಾಯಿ ಕೂತು ಮಕ್ಕಳಿಗೆ ಪಾಠ ಮಾಡ್ತಾರೋ ಅವರೇ ನಿಜವಾದ ತಂದೆ ತಾಯಿಗಳು. ಪ್ರಪಂಚದ ಇತಿಹಾಸದಲ್ಲಿ ಚೆನ್ನಾಗಿ ಓದು ನೀನು IAS IPS ಆಗುವಂಥ ತಂದೆ ತಾಯಿಗಳೇ ತುಂಬ ಇದ್ದಾರೆ ಹೊರತು ನಿನ್ನ ಕುತ್ತಿಗೆ ನೇರವಾಗಿ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥ ತಂದೆ ತಾಯಿ ಭೂಮಿಯಲ್ಲಿ ಇನ್ನೂ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಕಾರಣ ನಾವು ಅದನ್ನು ಹೇಳ್ಕೊಟ್ಟೇ ಇಲ್ಲ. ಪ್ರಪಂಚದಲ್ಲಿ ಓದ್ತಾ ಇದ್ದೀವ್ರಿ, ಎಂತೆಂಥ ಕಾನ್ವೆಂಟಲ್ಲಿ ಓದ್ತಾ ಇದ್ದೀವ್ರಿ, ಎಲ್ರಿ ಇದೆ ಈ ಸ್ಟೋರಿ? ಯಾವ ಪುಸ್ತಕದಲ್ಲಿದೆ? ಎಷ್ಟನೇ ಪುಟದಲ್ಲಿದೆ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ, ಹಾಗಿರಬೇಕಾದ್ರೆ ಈ ಸತ್ಯ ಯಾಕೆ ಅರ್ಥ ಆಗಿಲ್ಲ ಯಾರಿಗಾದರೂ ಅಂತ ಧೋರಣೆ ಆಗ್ತಾ ಇದೆ. ನೋಡಿ, ನಮ್ಮ ದೇಶದಲ್ಲಿ ಎಂತಹ ಭಯ ಬೀಳಿಸ್ತಕ್ಕಂಥ ವಿಚಾರದಲ್ಲಿ ನಾವು ಬದುಕಿದ್ದೀವ್ರಿ. ಯಾವ ಪುರುಷಾರ್ಥಕ್ಕೆ ನಮ್ಮ ಜೀವನದಲ್ಲಿ ನಾವೆಲ್ಲ ಓದಬೇಕು, ಏನು ಓದಿ ಏನು ತಿಳ್ಕೊಂಡಿದ್ದೀವಿ, ಎಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ, ಅಪ್ರಾಣೇ ಆಗಿಲ್ಲ. ಯಾಕೆ ಬೇಕಾಗಿದೆ ಈ ವಿದ್ಯೆ ಅಂತಕ್ಕಂಥ ಅಷ್ಟು ಬೇಜಾರಾಗ್ತಾ ಇದೆ. ಕೂತ್ಕೊಂಡು ಏನೇನೋ ಪುಂಗಿ ಅವ್ರವ್ರ ಅನುಭವಕ್ಕೆ ತಕ್ಕಂತ ಹೇಳ್ತಾರೆ ಹೊರತು ಸತ್ಯವಾದ ಸಂಗತಿ ಹೇಳಕ್ಕೆ ಯಾರಿಗೂ ಗುಂಡಿಗೆ ಇಲ್ವಾ, ವಿದ್ಯೆ ಇಲ್ವಾ, ಗೊತ್ತಿಲ್ವಾ? ಇದು ನನಗೆ ಪ್ರಶ್ನೆಯಾಗಿ ಉಳಿದಿದೆ ಅಂತ ಪುಣ್ಯಾತ್ಮ ಯಾರು ಬಂದರೆ ಒಂದು ದೊಡ್ಡ ಸಲ್ಯೂಟ್ ಹೊಡೆದು ನಮ್ಮ ದೇಶಕ್ಕೆ ನಿಮ್ಮಂಥ 100 ಜನ ಬದುಕಲಿ ಅಂತ ಅವ್ರ ಜೊತೆ ನಾವು ಸಪೋರ್ಟ್ ಮಾಡೋಣ ಅಂತ ನನ್ನ ಪೂರ್ಣವಾದ ಒಂದು ಮನಸ್ಸಾಗಿದೆ. ಯಾವತ್ತು ಭಗವಂತ ಆ ರೀತಿಯಾಗಿ ಒಂದು ಪ್ರೇರಣೆ ಆಗುತ್ತೋ ನಮ್ಮ ಭಾರತ ದೇಶದಲ್ಲಿ ನನಗೆ ಒಂದು ರೀತಿ ದುಃಖ ತರುವಂತಹ ವಿಚಾರ ಆಗ್ತಾ ಇದೆ. ಎಷ್ಟು ಅನ್ಯಾಯವಾಗಿ ಅನುಭವಿಸ್ತಾ ಇದ್ದಾರೆ ಪಾಪ ಜನಗಳು. ಯಾಕೆ ಈ ಭಯದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ನಾನು ಈ ವಿಚಾರವನ್ನು ಹೇಳಿದ್ದೀನಿ. ಬೇಕಾದಷ್ಟು ಜನ ಇದನ್ನು ಬೇಕಾದ್ರೆ ತಿಳಿದು ಬದುಕೋದೇ ಆದರೆ ನಿಜವಾಗಲೂ ನಮಗೆ ನಾವೇ ವೈದ್ಯನಾಗುವ ಯೋಗ್ಯತೆಯನ್ನು ಪಡಿಲೇಬೇಕು. ನಮಗೆ ಕೊರತೆ ಆಗಿರೋದು ಯಾವುದು ಅಂದರೆ ಜ್ಞಾನದ ಕೊರತೆ.
ನಾವು ಬರೇ ಆಸೆ ಬೀಳ್ತಾ ಇದ್ದೀವಿ. ಮಕ್ಕಳಿಗೂ ಆಸೆನೇ ಹೇಳ್ಕೊಡ್ತಾ ಇದ್ದೀವಿ, ನೀನು ಇದಾಗು, ನೀನು ಹಿಂಗಿರು, ನೀನು ಹಿಂಗಾಗು. ಮಕ್ಕಳಿಗೂ ಆಸೆನೇ ತೋರಿಸ್ತಾ ಇದ್ದೀವಿ, ನಾವು ಆಸೆಯಲ್ಲೇ ಬದುಕ್ತಾ ಇದ್ದೀವಿ. ಅಂದರೆ ನಮ್ಮ ಕುತ್ತಿಗೆಯ ಭಾಗ ಯಾವ ರೀತಿ ಆಗ್ತಾ ಇದೆ ಅಂದರೆ, ನಿಮ್ಮ ಮಕ್ಕಳು ಮಲಗಿರೋದನ್ನ ದಯವಿಟ್ಟು ನೋಡ್ಕೊಳ್ಳಿ. ಯಾವ ಕಾರಣಕ್ಕೂ ಕುತ್ತಿಗೆ ನೇರವಾಗಿರೋದೇ ಇಲ್ಲ. ಬೆಡ್ಡಲ್ಲಿ ಅವ್ರು ಬೆಳಗ್ಗೆ ಬೇಗ ಏಳಲ್ಲ, ಹೇಳಿದ ಮಾತು ಕೇಳಲ್ಲ, ಬೇಜಾರು ಹೋಗಲ್ಲ, ನೀವೇನು ಅನ್ಕೊಂಡ್ರು ಅವ್ರಿಗೆ ಅರ್ಥ ಆಗಲ್ಲ. ಇದು ಗಂಡ ಹೆಂಡತಿ ಮಧ್ಯದಲ್ಲೂ ನಡೀತಕ್ಕಂಥ ಒಂದು ದೊಡ್ಡ ಹಿಸ್ಟರಿ ಇದು. ದಾಂಪತ್ಯ ಚೆನ್ನಾಗಿಲ್ಲ, ಶಾಸ್ತ್ರ ಕೇಳ್ತಾರಲ್ರಿ, ನಾವು ಮೂರ್ಖರು. ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ. ನಾವೆಂಥ ಶತಮೂರ್ಖರಾಗಿದ್ದೀವಿ. ಅವ್ರು ಹೇಳೋರಿಗೆ ಮಲ್ಕೊಳ್ಳೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರ ಹತ್ರ ಹೋಗಿ ಗಂಡು ಹೆಣ್ಣು ಹೊಂದಾಣಿಕೆ ಆಗ್ತಾ ಇಲ್ಲ ನೋಡಿ ಅಂತ ಕೇಳುವಂಥ ಮಟ್ಟಕ್ಕೆ ಹೋಗಿದ್ದೀವಲ್ಲ, ನಾವೆಂಥ ಶತಮೂರ್ಖರು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ತನಕ ನಾವು ಬರೀ ಕೇಳೋದೇ ಅಭ್ಯಾಸ ಆಗಿದೆ, ಕೇಳಬಾರ್ದು. ಈಗ ನನಗೆ ಅರ್ಥ ಆಯ್ತಲ್ಲ. ಅದಕ್ಕೆ ಮಗುವಿನಲ್ಲಿ ಅಥವಾ ಮನುಷ್ಯನಲ್ಲಿ ನಾವು ಮಾಡಬೇಕಾದ ತಿಳಿಬೇಕಾಗಿರ್ತಕ್ಕಂತಹ ವಿಚಾರ, ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಸತ್ಯವನ್ನು ನಾವು ತಿಳಿದಾಗ ನಮ್ಮ ಭೂಮಿ, ನಮ್ಮ ದೇಹ ಅಂದರೆ ಮೆದುಳು, ಹೌದಾ, ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೌದು, ಆಗಿದ್ದೀವ ಓದ್ಬಿಟ್ಟು? ಇದನ್ನ ನಾನು ಪ್ರಶ್ನೆ ಕೇಳ್ತೀನಿ, ಸಮಾಜದಲ್ಲಿ ಕೂತ್ಕೊಂಡು ನಾನು ನೇರವಾಗಿ ಸವಾಲಾಕಿ ಕೇಳ್ತೀನಿ. ಮನುಷ್ಯನ ಅಭಿವೃದ್ಧಿಯ ಮಂತ್ರ ಇರೋದೆಲ್ಲಿ? ನಾವು ಕೂತ್ಕೊಳ್ತಕ್ಕಂಥ ಮಗುವಿನ ಕುತ್ತಿಗೆ ಭಾಗವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿಸ್ಕೊಟ್ಟಾಗ ಆ ಮಗುವಿನ ಅಭಿವೃದ್ಧಿ ಮಂತ್ರವನ್ನು ಹೇಳಬೇಕು. ಅಭಿವೃದ್ಧಿ ಆಗಕ್ಕೆ ಮಂತ್ರ ಹೇಳ್ಕೊಡೋ ಜನ ನಾವು, ಅಭಿವೃದ್ಧಿ ಆಗಕ್ಕೆ ಪೂಜೆ ಮಾಡೋ ಜನ ನಾವು. ನಮ್ಮ ದೇಹದಲ್ಲಿ ಭಗವಂತ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ನಮ್ಮ ಕುತ್ತಿಗೆಯ ಭಾಗವನ್ನು. ಆ ಭಾಗವನ್ನು ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ವೋ, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ಗಂಡ ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ಹೆಂಡತಿ ನಿಮ್ಮ ಕೈಯಲ್ಲಿಲ್ಲ ಅಂದ ಮೇಲೆ ನಮ್ಮ ಭೂಮಿಗೆ ಎಷ್ಟು ಸಲ ಎಷ್ಟು ಕೋಟಿ ನಮಸ್ಕಾರ ಮಾಡಬೇಕು? ಯಾರಾದರೂ ಒಂದು ದಿನ ಬೆಳಗ್ಗೆ ಎದ್ದು ಭೂಮಿಗೆ ನಮಸ್ಕಾರ ಮಾಡ್ತಕ್ಕಂಥ ತಂದೆ ತಾಯಿಗಳು ಅಥವಾ ಮಕ್ಕಳಿಗೆ ನಮಸ್ಕಾರ ಮಾಡಿಸ್ತಕ್ಕಂಥ ಮಕ್ಕಳು, ಈ ಸತ್ಯವನ್ನು ಪ್ರತಿಯೊಬ್ಬರು ಶಿಕ್ಷಣದ ರೀತಿಯಲ್ಲಿ ಮಕ್ಕಳು ಕೊಡಬೇಕು. ನೀವು ಕೂಡ ಅದೇ ಥರ ಶಿಕ್ಷಣವಾಗಬೇಕು. ನಿಮ್ಮ ಮನೆ ಈ ಭೂಮಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಯಾವತ್ತು ಕಲಿತೀರೋ ಅವತ್ತು ನಿಮ್ಮ ಕುತ್ತಿಗೆ ಯಾವತ್ತು ನಮ್ಮ ಭೂಮಿಗೆ ಬಗ್ಗುತ್ತೋ ಅವತ್ತು ನಾವು ಶರಣಾಗತಿ ಆಗ್ತೀವೋ ಅವತ್ತಿಂದ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ. ಇದು ಮನೆಯಲ್ಲಿ ಬೇಕಾದಂತಹ ದೊಡ್ಡ ಶಿಕ್ಷಣವಾಗಿರಬೇಕು. ಇನ್ನು ಉಳಿಕೆಯ ಭಾಗವನ್ನು ವಿಶ್ಲೇಷಣೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ಇನ್ನೂ ಎಷ್ಟೆಷ್ಟು ಆಶ್ಚರ್ಯಕವಾಗಿರ್ತಕ್ಕಂತಹ ವಿಚಾರಗಳಿದೆಯಪ್ಪ ಅನ್ನೋ ಖುಷಿಯಿಂದ ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ಮ ಮೈಯನ್ನು ಒಂದು ರೀತಿಯಾಗಿ ಶಾಖ ಉತ್ಪತ್ತಿಯಾಗುವಂಥ ರೀತಿಯಲ್ಲಿ ನೀವು ಬದುಕಿದ್ರೆ ಮಾತ್ರ ಜೀವನದಲ್ಲಿ ಸಾರ್ಥಕವಾದ ಬದುಕಾಗತ್ತೆ. ಮೈ ಶಾಖ ಇದೆಯಾ ಅಂದರೆ ನಮಗೆ ಜ್ವರ ಬಂದಾಗ ಅಷ್ಟೇ ಶಾಖ ಇರೋದು. ಹೌದು ಗುರುಗಳೇ, ಜ್ವರ ಇಲ್ಲದೇದಾಗ ಮೈ ಶಾಖನೂ ಇಲ್ಲ, ಯಾವ ಶಾಖನೂ ಇಲ್ಲ. ಅದಕ್ಕೆ ಎಲ್ಲರಲ್ಲೂ ಏನಾಗ್ತಾ ಇದ್ರೆ ಹಿನ್ನಡೆ ಆಗ್ತಾ ಇದೆ. ಮನಸ್ಸಿನಲ್ಲಿ ಹಿನ್ನಡೆ, ದೇಹದ ಶಕ್ತಿಯಲ್ಲಿ ಹಿನ್ನಡೆ, ಹುಮ್ಮಸ್ಸಿನಲ್ಲಿ ಹಿನ್ನಡೆ, ಅಭಿವೃದ್ಧಿಯಲ್ಲಿ ಹಿನ್ನಡೆ. ಇಷ್ಟೆಲ್ಲ ನಮ್ಮಲ್ಲೇ ಇದೆ ಅನ್ಕೊಳ್ಳೋದು ಬಿಟ್ಟು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ನೋಡಿ ಅಂತ ಕೇಳ್ತಕ್ಕಂತಹ ಒಂದು ವಿಚಾರ ಎಷ್ಟರ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ನಾವು ಭಾರತೀಯರು ಅಂತ ಹೇಳ್ಕೊಂಡ್ರೆ ಹೆಮ್ಮೆಯಿಂದ ಹೇಳ್ಕೊಬೋದು, ಆದರೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಮಗೆ ಆ ಪದ್ಧತಿ ಬಂದೇ ಇಲ್ಲ. ನಾವು ಹೆದರ್ತಾ ಇದ್ದೀವಿ. ಯಾಕೆ ಅಂದರೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಕಾರಣ ನಾವು ಅದರಿಂದ ಹೊರಗೆ ಬಂದಿಲ್ಲ. ಆಸೆ ಅನ್ನೋತಕ್ಕಂಥ ಒಂದು ಪಟ್ಟ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ರೋಗ. ಆಸೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆಸೆ ಮಿತಿ ಮೀರಿ ಓಟಾಗ್ತಾ ಇದೆ. ನನಗೆ ಅದು ಬೇಕು, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು, ನಾನು ಹಂಗೆ ಬದುಕಬೇಕು, ನಾನು ಉನ್ನತ ಮಟ್ಟದಲ್ಲಿ ಬದುಕಬೇಕು. ಮಕ್ಕಳಿಗೂ ಅದನ್ನೇ ಹೇಳ್ತಾ ಇದೀವಿ ನಾವು. ಹೌದು, ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಯಾವತ್ತೂ ಒಂದು ಸೈಡಲ್ಲಿ ಒಂದು ವಿಚಾರ ಹೇಳ್ತೀನಿ. ಏನಪ್ಪ ಅದು ಅಂದರೆ, ಮಗುವಿಂದ ತಂದೆ ತಾಯಿ ಕಲಿಬೇಕಾ, ತಂದೆ ತಾಯಿಯಿಂದ ಮಗು ಕಲಿಬೇಕಾದ್ರೆ ಏನು ಹೇಳ್ಬೋದಮ್ಮ? ಮಗುವಿನಿಂದ ತಂದೆ ತಾಯಿ ಪಾಠ ಕಲಿಬೇಕಾ, ತಂದೆ ತಾಯಿ ಮಗುವಿನಿಂದ ಪಾಠ ಕಲಿಬೇಕು? ಉಲ್ಟಾ ಆಪೋಸಿಟ್ ಮಾಡ್ಕೊ. ಯಾರಿಂದ ಯಾರ ಬುದ್ಧಿ ಕಲಿಬೇಕು? ಮಗುವಿಂದ ತಂದೆ ತಾಯಿ ಕಲಿಬಹುದು. ಏನು ಪಾಠ? ಮಗುವಿಂದ ತಂದೆ ತಾಯಿ ಕಲಿಯೋದು ಸತ್ಯ. ಯಾವುದು ಪಾಠ ಅದು? ಅದ್ ಬೇಕಲ್ಲ. ಮಗುವಿನಿಂದ ಪಾಠ ಕಲಿಬಹುದು. ಉಸಿರಾಟ ಆಡುವಂತ ಪ್ರಕ್ರಿಯೆ ಕಲಿಬಹುದು. ಯಾಕೆಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆ ಗುರುಗಳೇ ಹೇಳೋಣ. ಮಗುವಿನಿಂದ ತಂದೆ ತಾಯಿ ಕಲಿಯುವಂತ ಪಾಠ ಅಂತ ನಿಜವಾಗ್ಲೂ ಯಾವ ತಂದೆ ತಾಯಿರು ಒಪ್ಕೊಂಬಿಡ್ಲಿ? ಒಪ್ಕೋತಾರ? ಇಲ್ಲ ಗುರುಗಳೇ. ಸ್ವಾಮಿ, ಅದು ಮಗು, ಅದು ನಾವು ಹೇಳಿಕೊಟ್ಟು ಬೆಳೆಸ್ಬೇಕು. ಇದು ಹಿಂಗ್ ಮಾಡಬೇಕು, ಇದು ಹಿಂಗ್ ಮಾಡಬಾರ್ದು, ಇದು ತಿನ್ನಬೇಕು, ಇದು ತಿನ್ನಬಾರ್ದು. ಈ ಕಪಿರೂಪ ಮಾಡಿ ಮಾಡಿ ಮಕ್ಕಳನ್ನೆಲ್ಲ ಹಾಳು ಮಾಡ್ಬಿಟ್ಟಿದೀವಿ. ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ರಾಜೇಶ್ವರಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಹೆಸರು ರಾಜೇಶ್ವರಿ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು?
ನಮಸ್ತೆ ಮಾವ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಮೇಡಮ್ ಅವ್ರು ಇಲ್ಲ. ನಾನು ಪ್ರಶ್ನೆಗೆ ಗುರುಜಿ ಅವರೇ ಉತ್ತರ ಕೊಡ್ಬೇಕು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿಮ್ಮ. ನಾನು ಅತ್ತೆ ಮಾವನ್ನ ನೋಡಿಲ್ಲ, ಅವರು ಬ್ರಹ್ಮಕುಮಾರಿಗೆ ಸೇರ್ಕೊಂಡಿದ್ರಂತೆ ಗುರುಜಿ. ಓಕೆ. ಅತ್ತೆ ಮಾವ ಅವರು ತೀರೋದಾಗ ಅವರು ಪ್ರತಿ ವರ್ಷ ಅಂದ್ರೆ ಅತ್ತೆ ತೀರೋಗಿದ್ದ ದಿನ ಬ್ರಹ್ಮಕುಮಾರಿಗೆ ಹೋಗ್ಬಿಟ್ಟು ಹಣ್ಣುಗಳು ಇಲ್ಲ ಏನಾದ್ರು ತಿನ್ನೋದಕ್ಕೆ ಕೊಟ್ಬಿಟ್ಟು ಬರ್ತೀವಿ. ಓಕೆ. ಮಾವ ತೀರೋಗಿರೋ ದಿನನೂ ಅದೇ ತರ ಮಾಡ್ತೀವಿ ಬ್ರಹ್ಮಕುಮಾರಿ ಇದಕ್ಕೆ. ಓಕೆ. ಇವಾಗ ನೀವು ಪ್ರತಿ ಸತಿನೂ ಅದೇ ಅತ್ತೆ ಮಾವಗೆ ಖಾಲಿ ತಟ್ಟೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತೀರಲ್ಲ, ಅದು ಹೆಂಗೆ ಇದ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವರು ಬ್ರಹ್ಮಕುಮಾರಿಯಲ್ಲಿ ತುಂಬಾ ವರ್ಷ ಇದ್ರು. ಓಕೆ. ನನಗೂ ಗೊತ್ತಿಲ್ಲ, ಆದ್ರೆ ನಾನ್ ನೋಡಿಲ್ಲ. ಅವ್ರು ತೀರೋಗಿ ತುಂಬಾ ಇವಾಗ 50 ಇಯರ್ಸ್ ಆಗಿದೆ. ಓಕೆ ಫೈನ್. ಈಗ ನೀನ್ ಏನ್ ಓದಿದ್ಯಮ್ಮ? ನಾನು ಸೆಕೆಂಡ್ PU ಮಾಡ್ಕೊಂಡಿದ್ದೀನಿ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಂದು 20 ವರ್ಷ ಆಯ್ತು ಗುರುಜಿ. ನಂಗೂ ನನ್ನ ಹಸ್ಬೆಂಡ್ಗೂ 20 ಇಯರ್ಸ್ ಡಿಫ್ರೆನ್ಸ್ ಇದೆ ಗುರುಜಿ. ಇಲ್ಲಿ ತೊಂದರೆ ಇಲ್ಲ. ಅದೇನೋ ಲೆಕ್ಕ ಹಾಕೊಳಂಗಿಲ್ಲಮ್ಮ. ವಯಸ್ಸನ್ನ ದಯವಿಟ್ಟು ಲೆಕ್ಕ ಹಾಕೋಬೇಡಿ. ಕೇಳಿಸ್ತಾ ಇದೆಯಮ್ಮ? ಗುರುಜಿ. ಅಮ್ಮ 21, 23 ಮಾಡಿದ್ರು ಬೇಗ ಫೇಲ್ ಆಗ್ಬಿಡ್ತಾವ್ರೆ. ಏನ್ ಕರೆಕ್ಟ್. ತುಂಬಾ ಸಂತೋಷವಾಗಿದ್ದೀನಿ, ನಂಗಿಬ್ರು ಮಕ್ಕಳು. ನೋಡಿ, ಇದು ಬೇಕಾಗಿದ್ದು. ಅದು ಯಾಕಮ್ಮ ವಯಸ್ಸು ತಗತ್ತೀಯ? 99 ಪಾಯಿಂಟ್. ಒಂದು ನಿಮಿಷ ಕೇಳಿಸ್ಕೊಮ್ಮ. 99 ವರ್ಷ ಆಗಿ ಇನ್ನೊಂದು ಸ್ವಲ್ಪ ದಿನ ಅಂದ್ರೂ ಕೂಡ ಇನ್ನೂ 10 ವರ್ಷ ಅದೇ ಅಂತ ಅನ್ಕೊಂಡು ಬದುಕ್ಬೇಕಪ್ಪ. ಹೌದು ಗುರುಜಿ. 99 ಆಗೋಯ್ತು ಅನ್ಕೊಂಡ್ರೆ ಅವ್ನು ಸತ್ತ ಅಂತ ದಿನ ಸಾಯೋರು ಅವರೇನೆ. ವಯಸ್ಸಾಯ್ತು ಅಂತ. ನಮಗೆ ಯಾಕ್ರಿ ವಯಸ್ಸು ಆಗಿಲ್ಲ, ವಯಸ್ಸು ಬರ್ತಾ ಇದೆ ಅನ್ಕೋಬೇಕು. ವಯಸ್ಸು ಹೋಯ್ತು ಅನ್ಕೋಬಾರ್ದು. ಇದು ಬದುಕು, ಚೆನ್ನಾಗಿ ಬದುಕಬೇಕು ಅಂತ ಇದು ಕಲ್ತ್ಕೋಬೇಕು. ಓಕೆ. ಈಗ ಮಕ್ಕಳು ಎಷ್ಟು ಜನ ನಿಮಗೆ ಮಕ್ಕಳು ಅಮ್ಮ? ನಂಗೆ 2 ಹೆಣ್ಮಕ್ಳು. ಓಕೆ. ಮಗಳು ಅಶ್ವಿನಿ ನಕ್ಷತ್ರ ಮೇಷರಾಶಿ. ಮೊದಲನೇವಳ? ಎರಡನೇವಳು? ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಎರಡನೇವಳ? ಎರಡನೇವಳು. ಓಕೆ. ಎಷ್ಟು ವಯಸ್ಸಿಗ ಇವಳಿಗೆ? ಎರಡನೇವಳಿಗೆ 14 ವರ್ಷ, ಮೊದಲನೇವಳಿಗೆ 20 ವರ್ಷ. ಓಕೆ. ಇದರಲ್ಲಿ ಇಡೀ ನಿಮ್ಮ ಮನೆಗೆಲ್ಲ ಕರೆಂಟ್ ಶಾಕ್ ಕೊಡ್ತಕ್ಕಂಥವಳು ನಿಮ್ಮ ಎರಡನೇ ಮಗಳಿಂದ ಅಂತ ಸಾಧ್ಯನಾ? ಅರ್ಥ ಆಗಿದೆಯಾ? ಹೌದು ಗುರುಜಿ. ನಿಮ್ಮ ಮನೆಗೆ ಕರೆಂಟ್ ಶಾಕು ಮೇನ್ ಓಲ್ಡ್ರ್ ಅವಳೆ. ಅಂದ್ರೆ ಇವರೆಲ್ಲ ಪೂರ್ತಿ ಕ್ಯೂ ನಿಂತ್ಕೋಬೇಕು, ಇವಳು ಹೇಳ್ದಂಗೆ ಕೇಳಬೇಕು. ಕ್ಯೂ ನಿಂತ್ಕೋಬೇಕು ಇವರು. ಅವಳೇನು ಹೇಳ್ತಾ ಆರ್ಡರ್ ಮಾಡ್ತಾಳೆ ಅವ್ರು ಒಪ್ಕೋಬೇಕು. ಇಲ್ಲ ಅಂದ್ರೆ ತಟ್ಟೆದಕ್ಕೆ ರಾಜ ಬಿಸಾಕ್ಬಿಡ್ತಾಳೆ. ಅವಳನ್ನ ತಡ್ಕೊಳ್ಳೋದು 5 ಜನ ಗಂಡು ಮಕ್ಕಳು ತಡ್ಕೊಳ್ಳೋದು ಒಂದೇ, ಅವಳೊಬ್ಬರು ತಡ್ಕೊಳ್ಳೋದು ಒಂದೇ. ಯಾಕೆ? ಖುಷಿ ಪಡ್ಬೇಕು ಅಂತ ಅನ್ಕೋತೀಯ ಅಲ್ವಾ? ಅಪ್ರಾಣೆ ಅಲ್ಲ. ಮುಂದೆ ಐತೆ ಮಾರಿ ಹಬ್ಬ, ಮುಂದೆ ಕಾದೈತೆ ಮಾರಿ ಹಬ್ಬ. ಯಾಕೆ ವಿಷಯ ಅಮ್ಮ? ಕೇಳಿಸ್ಕೊಮ್ಮ, ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ಗಂಡು ಮಗು ಆಗಬೇಕಿತ್ತು, ಈ ಗಂಡಾರು ಆಗಿದ್ರೆ ಕೊನೆದು ಹುಟ್ಟಿದ್ದು ಚೆನ್ನಾಗಿತ್ತು ಅಂತ ಯಾವಾಗಾದ್ರೂ ಮನಸ್ಸಿಗೆ ಬಂದಿಲ್ಲ ಅಮ್ಮ? ಹಲೋ. ಎರಡನೇ ಮಗಳು ಗಂಡ ಹುಟ್ಟಬೇಕಿತ್ತು ಅಂತ ಮನಸ್ಸಿಗೆ ಬಂದಿಲ್ವಾ ಅಂತ ಕೇಳಿದೆ. ಹೆಣ್ಮಗು ಅಂತ ನಮಗೆ ಗೊತ್ತಿತ್ತು. ಓಕೆ ಫೈನ್. ಈಗ ವಿಷಯ ಹೇಳ್ತೀನಿ. ಆದರೂ ಅಕಸ್ಮಾತ್ ಯಾರು ಅಂದರೆ ಒಂದು ಗಂಡು ಅಂತ ಇರಬೇಕು ಮನೆಗೆ ಅಂತ ಒಂದು ಕೊರತೆ ಅಂದಾಗ ಯಾವಾಗಾರು ಒಂದ್ಸಲ ಬೇಜಾರಾಗತ್ತೆ ಅಲ್ವಾ? ಇಲ್ಲ ಗುರುಜಿ, ಯಾಕಂದ್ರೆ ತುಂಬಾ ಚೆನ್ನಾಗಿದ್ರೆ. ಓಕೆ. ಮಕ್ಕಳು 3 ಜನ ಹೆಣ್ಮಕ್ಳು ತುಂಬಾ ಚೆನ್ನಾಗಿದ್ದಾರೆ ಅಂತ ಗಂಡ್ಮಕ್ಳು ಬೇಕು ಅಂತ ಅನಿಸಿಲ್ಲ ಗುರುಜಿ. ಓಕೆ. ನಿಮ್ಮ ಮೊದಲನೇ ಮಗಳು ನಿದ್ದೆ ಮಾಡ್ತಕ್ಕಂಥ ಕ್ವಾಲಿಟಿ ಚೆನ್ನಾಗಿದೆಯಾ? ಇಲ್ಲ ಗುರುಜಿ, ಅವ್ರದ್ದು ನಿದ್ದೆ ಪ್ರಾಬ್ಲಮ್. ಅದನ್ನೇ ಹೇಳ್ತಾ ಇರೋದು. ಮತ್ತೆ ಅವಳಿಗೆ ನಿದ್ದೆ ಪ್ರಾಬ್ಲಮ್ಮು, ಇವಳಿಗೆ ತಲೆ ಪ್ರಾಬ್ಲಮ್ಮು. ಇದು ನಿಮ್ಮ ಅತ್ತೆ ಮಾವ ಕೊಟ್ಟಿರ್ತಕ್ಕಂಥದ್ದು. ಖಾಲಿ ತಟ್ಟೆ ಕೊಟ್ಟಿದ್ದಕ್ಕೆ ನಿಮ್ಮ ಅತ್ತೆ ಮಾವ ಕೊಟ್ಟೋಗಿರೋ ಗಿಫ್ಟು ನಿಮಗೆ ಅನುಭವಿಸಿ ಜೀವನ ಪರ್ಯಂತ ಅಂತ. ಅದಕ್ಕೆ ಹೇಳಿದ್ದು ಖಾಲಿ ತಟ್ಟೆ ಕೊಟ್ಟಿರ್ತಕ್ಕಂಥ ವಿಚಾರನೇ ನೀವು ಮುಂದುವರಿಸ್ತಾ ಇದ್ದೀರಾ. ಈ ಕೆಟ್ಟಭ್ಯಾಸ ದಯವಿಟ್ಟು ಹೋಗಬೇಕು. ಜನ್ಮ ಕೊಟ್ಟವರಿಗೆ ನಿಮ್ಮ ಯಜಮಾನರನ್ನ ಜನ್ಮ ಕೊಟ್ಟವರಿಗೆ ಅಮ್ಮ ಕೇಳಿಸ್ಕೊತಾ ಇದೆಯಾ? ನಿಮ್ಮ ಯಜಮಾನರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಕೃತಜ್ಞತೆಯನ್ನ ಅವರ ಹೆಸರಿನಲ್ಲಿ 4 ಜನಕ್ಕೆ, ಬ್ರಾಹ್ಮಣೋತ್ತಮರಿಗೆ 4 ಜನಕ್ಕೆ ಊಟ ಹಾಕಿಸಿ
ತಂದೆ ನಿಮ್ಮ ಅತ್ತೆ ಮಾವನ ಹೆಸರು ಅವ್ರ ಕೈಯಿಂದ ಹೇಳಿಸಿ ಅವರಿಗೆ ಒಂದು ದಾನ ಧರ್ಮ ಒಂದು ವಸ್ತ್ರ ಕೊಟ್ಟು ನಮ್ಮ ಅತ್ತೆ ಮಾವನನ್ನು ಸ್ವರ್ಗ ಪ್ರಾಪ್ತಿಯನ್ನಾಗಿ ಮಾಡಿ ನೀವು ಕರ್ಕೊಂಡೋಗಿ ಬಿಟ್ಟು ಬನ್ನಿ ಅಂತ ಹೇಳ್ತಕ್ಕಂಥ ಸಂಪ್ರದಾಯ ಹೆಂಗಿದೆ, ಈ ಕೆಟ್ಟ ಸಂಪ್ರದಾಯ ಅದು ಯಾರು ತಂದು ನಮ್ಮ ದೇಶಕ್ಕೆ ಅಂಟಿಸಿದ್ರೋ ಗೊತ್ತಿಲ್ಲ. ಹಣ್ಣು ಕೊಟ್ಬಿಡೋದಂತೆ, ಯಾವುದೋ ಸ್ಕೂಲ್ಗೆ ಹೋಗ್ಬಿಟ್ಟು ಊಟ ಹಾಕ್ಬಿಡೋದು. ಊಟ ಅಲ್ಲೇ ಬ್ರಹ್ಮಕುಮಾರಿಯಲ್ಲೇನೆ ಊಟ. ಅಮ್ಮ ಒಂದು ನಿಮಿಷ ದಯವಿಟ್ಟು, ನಾನು ಅದಕ್ಕೆ ಬೇರೆ ಹೇಳಕ್ಕೆ ಬರಲ್ಲ, ನಿಮ್ಮ ವೈಯಕ್ತಿಕವಾದ್ದು. ಈ ಪ್ರಪಂಚದ ಇತಿಹಾಸದಲ್ಲಿ ತಪ್ಪು ಅಭ್ಯಾಸ ಕೆಟ್ಟ ಅಭ್ಯಾಸವನ್ನು ದಯವಿಟ್ಟು ಬಿಡಬೇಕು. ನೀವು ಅದನ್ನು ಕೊಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವರಿಗೆ ಊಟ ಕೊಟ್ಟಿದ್ದು ಯಾರು, ಅವರಿಗೆ ಊಟ ಕೊಡುವುದು ಯಾರು, ಮತ್ತೆ ನೀವು ಅವರು ಭೂಮಿಯಲ್ಲಿ ಬಂದು ಹುಟ್ಟೋದು ಹೇಗೆ? ಆ ಕರ್ಮದ ಶೇಷದಲ್ಲಿ ನೀವು ಒಂದೊಂದು ಸಲ ತುಂಬ ಬೇಜಾರಾಗುತ್ತೆ. ಎಲ್ಲ ಅನುಕೂಲ ಇದೆ, ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ, ಆದರೂ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ನೀವು ಇರಬೇಕಾಗತ್ತೆ. ಯಾಕೆ ಬೇಕಿದು? ನೀವೇನು ಮೋಸ ಮಾಡಿಲ್ಲ, ನಿಮ್ಮ ಅತ್ತೆ ಮಾವ ಮೋಸ ಮಾಡಿಲ್ಲ, ಒಳ್ಳೆಯದಾಗಕ್ಕೆ ಅವ್ರು ಸತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಆದರೂ ಕೂಡ ಅಶ್ವಿನಿ ನಕ್ಷತ್ರದ ಮಗು ಏನಕ್ಕೆ ಬಂತು, ಕೃತಿಕಾ ನಕ್ಷತ್ರದ ಮಗು ಏನಕ್ಕೆ ಬಂತು ಅಂತ ಸತ್ಯ ತಿಳ್ಕೊಂಡಾಗ ನಿಮ್ಮ ಕಣ್ಣಲ್ಲಿ ನಿಜಕ್ಕೂ ತುಂಬ ಬೇಜಾರಾಗತ್ತೆ. ನಾವು ಇಷ್ಟು ದಿನ ಈ ಜೀವನ ಬೇಕಿತ್ತಾ ನಮಗೆ? ನಿಮ್ಮದು ಓಕೆ, ನಿಮ್ಮ ಮಕ್ಕಳ ಮುಂದಿನ ಅವರ ಜೀವನ, ಒಂದು ಮದುವೆ, ಒಂದು ಆರೋಗ್ಯ, ಒಂದು ಮನಸ್ಥಿತಿ, ಒಂದು ವಿದ್ಯಾಭ್ಯಾಸ ಆಗಿರಬಹುದು, ಅವ್ರು ಏನೇ ಮುಂದುವರಿಬಹುದು, ನಿಮಗೆ ನೆಮ್ಮದಿ ಕೊಡುವ ಮಕ್ಕಳಾಗಿರ್ತಾರಾ ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ ಇಲ್ಲಿ. ಅದಕ್ಕೋಸ್ಕರವಾಗಿ ನೀವು ಯೋಚನೆ ಮಾಡೋದನ್ನು ಬಿಟ್ಟು ಇನ್ನು ಮುಂದೆ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡಿದಾಗ ಅವರು ನಿಮ್ಮ ಕನಸಲ್ಲಿ ಬಂದು ಎಷ್ಟು ಖುಷಿ ಪಡ್ತಾರೆ, ಈ ಸತ್ಯವನ್ನು ನೀವು ನೋಡ್ಬೋದಮ್ಮ. ದಯವಿಟ್ಟು ಕೆಟ್ಟ ಅಭ್ಯಾಸವನ್ನು ಬಿಡೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಬಿಟ್ಟು ಬೇಕಾದ್ರೆ ಊಟ ಹಾಕಿ, ಹಣ್ಣು ಕೊಡಿ, ವಸ್ತ್ರ ಕೊಡಿ, ನಿಮ್ಮ ಖುಷಿ. ಆದರೆ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡದೆ ಯಾವ ತಂದೆ ತಾಯಿಗಳಿಗೆ ಮಾಡಲ್ವೋ ಅವರಿಗೆ ಜೀವನದಲ್ಲಿ ದರಿದ್ರತೆ ಅಂತಕ್ಕಂಥದ್ದು ಹಣದಲ್ಲಿ ಒಂದೇ ಅಂತ ಅಲ್ಲ, ಮನಸ್ಸಲ್ಲಿ ದರಿದ್ರತೆ, ಆರೋಗ್ಯದಲ್ಲಿ ದರಿದ್ರತೆ, ಮತ್ತು ಆಸ್ತಿಯಲ್ಲಿ ದರಿದ್ರತೆ, ಇದ್ದೂ ಇಲ್ಲದಂಗೆ ಬದುಕೋದು, ಒಳ್ಳೆ ಕೆಲಸ ಇದ್ರೂ ಪ್ರಯೋಜನ ಇಲ್ಲ, ಜೀವನದಲ್ಲಿ ಒಳ್ಳೆ ಸಂಬಂಧ ಆದರೂ ಚೆನ್ನಾಗಿಲ್ಲ, ಈ ರೀತಿ ಹಿನ್ನಡೆಯಾಗಿ ಬದುಕೋದು ಬೇಡ. ಸಮೃದ್ಧಿಯಾಗಿ ಬದುಕಬೇಕು ಅಂದರೆ ಜನ್ಮ ಕೊಟ್ಟವರ ಋಣವನ್ನು ತೀರಿಸುವುದನ್ನು ದಯವಿಟ್ಟು ಯಾರೂ ಮರೆಯಬಾರ್ದು. ದಾನ ಕೊಡೋದಲ್ಲ ಮುಖ್ಯ, ಅವರಿಗೆ ಮಾಡಬೇಕಾದ ಶ್ರಾದ್ದ ಕ್ರಿಯೆಗಳನ್ನು ಮಾಡೇ ತೀರಬೇಕು. ಮಾಡಲಿಲ್ಲ ಅಂದರೆ ಬಲವಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟಮ್ಮ ನೀವು ಕೂತ್ಕೊಂಡು ನೀವು ಗಂಡ ಹೆಂಡತಿ ಇಬ್ಬರು ಡಿಸೈಡ್ ಮಾಡಿ, ನೀವು ಎಲ್ಲ ಮಾಡಿ ತಿಳ್ಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೀವೇ ಜ್ಞಾಪಿಸ್ಕೋತಿರೋ ಅವಕಾಶ ಆದರೆ ಕರೆ ಮಾಡಿ, 4-6 ಜನಕ್ಕೆ ಗೊತ್ತಾಗಲಿ ಎಂತಹ ಸತ್ಯ ಇದೆ ಶ್ರಾದ್ದದಲ್ಲಿ ಅಂತಕ್ಕಂಥ ಸತ್ಯ ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ. ಬೇಜಾರು ಮಾಡ್ಕೊಬೇಡ ತಾಯಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಮೇಡಮ್ ನಮ್ಮ ಮನೆ ಬಗ್ಗೆನೇ, ನಮ್ಮ ಮನೆಯವ್ರ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಗೊತ್ತಿಲ್ಲ ಮೇಡಮ್, ಅವ್ರದ್ದು ಸಿಂಹ ರಾಶಿ. ಡೇಟ್ ಆಫ್ ಬರ್ತ್ ಗೊತ್ತು ಮೇಡಮ್, ಹೇಳ? ಡೇಟ್ ಆಫ್ ಬರ್ತ್ ಬೇಡ, ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ನಮ್ಮ ಮನೆಯವರು ಈಗ 7 ತಿಂಗಳಿಂದ ಅಷ್ಟೇ ತೀರೋದ್ರು. ಅವ್ರದ್ದು ಹೋಗಿ ಹಂಪೆಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಗುರುಜಿ ಕೆಲವರೆಲ್ಲ. ಎಲ್ಲಿ ಪೂಜೆ ಮಾಡಿಸ್ಬೇಕು? ಹಂಪೆ ಗುರುಜಿ. ಯಾಕಂತೆ ಏನ್ ಪೂಜೆ? ಇದಾಗೆ ತೀರೋದ್ರು ಗುರುಜಿ. ಸರಿಮಾ, ಎಷ್ಟು ವಯಸ್ಸು ನಿಮ್ಮ ಯಜಮಾನ ತೀರ್ಕೊಂಡ ವಯಸ್ಸೆಷ್ಟು? ಅವ್ರದ್ದು ಗುರುಜಿ ಈಗ 44 ವರ್ಷ. ಓಕೆ, ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಈಗ 23 ವರ್ಷ ಆಯ್ತು ಗುರುಜಿ. ಅಲ್ಲಿಗೆ 23 ವರ್ಷಕ್ಕೆ 20 ವರ್ಷ ಸಂಸಾರ ಮಾಡಿದ್ದೀರಾ? ಹಲೋ, ಹೌದು ಗುರುಜಿ. ಈಗ ನಿಮಗೆ ಇಷ್ಟು ಬೇಗ ಕಟ್ಟಾಯ್ತಾರಂತ ಬೇಜಾರಾಗಿಲ್ವಾ? ಹೌದು ಗುರುಜಿ, ತುಂಬಾ ನೋವಲ್ಲಿದ್ದೀವಿ ಗುರುಜಿ. ನಿಮ್ಮ ಮಕ್ಕಳು ನಿಮಗೆ? 2 ಮಕ್ಕಳು ಗುರುಜಿ. ದೊಡ್ಡವನು ಗಂಡು ಮಗ, 2ನೇವಳು ಮಗಳು ಗುರುಜಿ. ಸರಿ, ಮೊದಲನೇವನು ನಕ್ಷತ್ರ ಏನು? ಮಗಂದು ಗುರುಜಿ ಉತ್ತರಾಷಾಢ ನಕ್ಷತ್ರ, ಮಕರ. ಏನ್ ಮಾಡ್ತಿದ್ದಾನೆ? ಈಗ ಡಿಗ್ರಿ ಫೈನಲ್ ಇಯರ್ ಗುರುಜಿ, ಎಕ್ಸಾಮ್ ಬರೀತಾ ಇದ್ದಾನೆ ಅವನು. ಓಕೆ, ಈಗ ನಿಮ್ಮ ಯಜಮಾನರು ಅನ್ನೋದಕ್ಕೆ ಲೆಕ್ಕ ಹಾಕೊಂಡಾರೆ ಎಷ್ಟು, ಯಾವಾಗ ಹೋಗಿದ್ದು ನಿಮ್ಮ ಯಜಮಾನರು? ಲಾಸ್ಟ್ ಡಿಸೆಂಬರ್ 15, 2024 ಗುರುಜಿ. ನಾನು ಕೇಳಿದ್ದೇನು, ನೀವು ಹೇಳದೆ ನಮ್ಮ ಮನೇನೆ ಪೆನ್ನು ಪೇಪರ್ ಇಟ್ಕೊಂಡು ಕೂತಿದ್ದೀನಾ? ಇಷ್ಟು ತಿಂಗಳು ಇಷ್ಟು ವರ್ಷ ಅಂತ ಹೇಳಕ್ ಬರಲ್ವಾ ತಾಯಿ? 7 ತಿಂಗಳಾಯ್ತು. ಇದು ಹೇಳಿ, ಎಷ್ಟು ಕತೆ ಹೇಳ್ತೀರಾ, ಯಾವ ರೀತಿ ಮಾತಾಡೋದು ಕಲ್ತ್ಕೋತೀರಾ? 7 ತಿಂಗಳಾಯ್ತು. ಅವ್ರಿಗೆ ಏನು ಮಾಡಿದ್ರಿ ನಿಮ್ಮ ಯಜಮಾನ್ರಿಗೆ? ಗುರುಜಿ, ಅವ್ರಿಗೆ ಮಾಡ್ಬೇಕಾದ ಕಾರ್ಯಗಳು ಎಲ್ಲ ಮಾಡಿದ್ವಿ. ಒಂದ್ ನಿಮಿಷ, ಎಷ್ಟು ದಿನಕ್ಕೆ ಮಾಡಿದ್ರಿ? 9ನೇ ದಿನಕ್ಕೆ ಮಾಡಿದ್ವಿ. ಎಲ್ಲಿ ಮಾಡಿದ್ರಿ?
ಮನೆಯಲ್ಲೇ ಮಾಡಿದ್ವಿ ಗುರುಜಿ. ಸರಿನಾ ಇದು? ಅಲ್ಲಮ್ಮ, ನೀವು ಯಾವ ದೇಶದಲ್ಲಿ ಇದ್ದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಾನು ಮಾಡೋದೆಲ್ಲ ಮಾಡ್ಬಿಟ್ರಂತೆ, ಮನೇಲಿ ಎಡೆ ಹಾಕ್ಬಿಟ್ರೆ ಎಲ್ಲ ಬಂದು ಯಜಮಾನ್ರು ಬಂದು ಊಟ ಮಾಡ್ಕೊಂಡೋದ್ರಾ? ಹಾಂ ಏನಮ್ಮ, ಇಷ್ಟೊಂದು ಅನ್ಯಾಯ ಏನಮ್ಮ ನೀನು? ಅದ್ರಲ್ಲಿ ಬೇರೆ ಹಂಪಿಗೆ ಬೇರೆ ಹೋಗ್ಬೇಕಂತೀಗ. ಅಲ್ಲಮ್ಮ, 7 ತಿಂಗಳಿಗೆ 7 ತಿಥಿ ಆಗ್ಬೇಕು ಇಷ್ಟೊತ್ತಿಗೆ, ಪ್ರತಿ ತಿಂಗಳು ಮಾಡಬೇಕು. ಅದಿಲ್ಲ, ಮನೇಲಿ ನೀವು ಎಡೆ ಹಾಕ್ಬಿಟ್ಟು ಫೋಟೋ ಮಾಡ್ಬಿಟ್ಟು ಮಾಡಿದ್ದೆಲ್ಲ ಸುರಿದು ಬಿಟ್ರೆ ನಿಮ್ಮ ಯಜಮಾನ್ರು ಬಂದು ತಿನ್ಕೊಂಡೋದ್ರಾ? ಏನಮ್ಮ ಏನಮ್ಮ ತಾಯಿ ನೀವು? ಈ ಕರ್ಮದಲ್ಲಿ ಆಲ್ರೆಡಿ ನಿಮ್ಮ ಮಗನೂ ಹುಟ್ಟವನೇ ಉತ್ತರಾಷಾಢಕ್ಕೆ. ಇನ್ನು ಅವನೆಲ್ಲಿ ಹುಡ್ಕೊಂಡು ಹೋಯ್ತಾನೋ ಅವರಿಬ್ಬರು ನೀನೆಲ್ಲಿ ಹುಡ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಯಾರನ್ನ ಹುಡ್ಕೊಂಡು ಹೋಗೋದು? ಮಕ್ಕಳನ್ನ ತಾಯಿ ಹುಡ್ಕೊಂಡು ಹೋಗ್ಬೇಕು. ಹಾಂ, ಯಾಕೆಂದ್ರೆ ಮಗ ಯಾರನ್ನ ಹುಡ್ಕೊಂಡು ಹೋಯ್ತಾನೆ, ಇನ್ನು ಮದುವೆಗಿದೆ ಮಾಡ್ಕೊಳಂಗಿಲ್ಲ. ಇವ್ರು ಯಾರು ಅನ್ನನೇ ಹಾಕಿಲ್ವಲ್ಲಮ್ಮ, ಇವ್ರು ಗಂಡು ಮನೆಯವರು ಹಾಕಿಲ್ಲ, ಅವ್ನ ಮಗ ಹುಡ್ಕೊಂಡು ಹೋಯ್ತಾನೆ. ಯಾಕೆ ಹುಡ್ಕೋಯ್ತಾನೆ ಅಂತ ಹೇಳ್ತೀನಿ ಅಂದರೆ, ಅವ್ನಿಗೆ ಆಲ್ರೆಡಿ ಕಣ್ಣು ಕಾಲು ಮಂಡಿ ಎಲ್ಲ ಸೋತ್ಕೋತಾವೆ. ಈ ಅಮ್ಮನಿಗಿನ್ನೂ ಗೊತ್ತಿಲ್ಲ, ಡಿಗ್ರಿ ಓದ್ತಾವನು ಅವನು. ಏನು ಓದ್ತಾವನೆ? ಡಿಗ್ರಿ ಓದಬೇಕು. ಇವ್ರು ಡಿಗ್ರಿ ಇಸ್ಕೋಬೇಕು. ನಮ್ಮ ಜನಕ್ಕೆ ಅದು ಯಾವತ್ತು ಬುದ್ಧಿ ಬರುತ್ತೋ, ಅರ್ಥ ಆಗುತ್ತೋ? ನನಗಂತೂ ಅರ್ಥ ಆಗಲ್ಲ. 40 ವರ್ಷದಲ್ಲಿ 20 ವರ್ಷ ಜೀವನ ನಡೆಸಿದ್ದೀನಿ. ಈ ಕರ್ಮ ತಿಳ್ಕೊಬೇಕು ಅಂತ ನಿನ್ಗೆ ಆಸೆ ಬರಲೇ ಇಲ್ವಾ ತಾಯಿ? ಅಮ್ಮ ಗುರುಜಿ, ದೊಡ್ಡವರು ಮನೆಯಲ್ಲಿ ಅಮ್ಮ ದಯವಿಟ್ಟು ತಿಳ್ಕೊ, ದೊಡ್ಡವರು ದಡ್ರು ಹೇಳ್ತಾ ಇದ್ದೀನಿ. ದೊಡ್ಡವ್ರು ಮಾಡಿದ್ದೆಲ್ಲ ಸತ್ಯ ಅಲ್ಲ, ದೊಡ್ಡವ್ರು ಹೇಳಿದ್ದೆಲ್ಲ ಸತ್ಯ ಅಲ್ಲ. ಅವರೂ ಬದುಕಕ್ಕೆ ಬಂದಿಲ್ಲ, ನಿಮಗೂ ಬದುಕಕ್ಕೆ ಕೊಟ್ಟಿಲ್ಲ. ನೀವು ಯಾಕೆ ದೊಡ್ಡವರು ಎಲ್ಲರೂ ದೊಡ್ಡವರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಸಂಪ್ರದಾಯ ಕೆಟ್ಟ ಚಾಳಿಯನ್ನು ಬಿಟ್ಟು ನನ್ನ ಗಂಡ ಹೋಗಿರುವುದಕ್ಕೆ ಕಾರಣ ಏನು, ನನ್ನ ಮಗ ಉತ್ತರಾಷಾಢ ನಕ್ಷತ್ರಕ್ಕೆ ಹುಟ್ಟಿರೋದಕ್ಕೆ ಕಾರಣ ಏನು, ಇದೆರಡು ತಿಳ್ಕೊಂಡ್ರೆ ತಾಯಿ ನೀನು ಭೂಮಿಲಿ ಹುಟ್ಟೋದಕ್ಕೆ ಸಾರ್ಥಕ. ಒಂದು ಹೆಣ್ಣಾಗಿ ಮದುವೆ ಮಾಡ್ಕೊಂಡು ಗಂಡನ ಬಗ್ಗೆ ಗೊತ್ತಿಲ್ಲ, ಮದುವೆ ಮಾಡಿಕೊಂಡೆ, ದೊಡ್ಡವ್ರು ಮಾಡಿದ್ರು ಅಂದೆ, ಮಗು ಆಯಿತು, ಅವನಿಗೂ ಗೊತ್ತಿಲ್ಲ, ಅವನು ಬೆಳೆಸ್ತಾ ಇದೆಯಾ. ಇನ್ನು ಮುಂದಕ್ಕೆ ಮಗಳು ಬೇರೆ ಮದುವೆ ಮಾಡಿಕೊಡ್ಬೇಕು ಇನ್ನೊಂದು ಮನೆ ಉದ್ಧಾರ ಆಗೋಕ್ಕೆ. ಹೆಂಗಮ್ಮ ಆಗತ್ತಿದು? ಯಾವ ರೀತಿ ಬದುಕ್ತೀರಾ ನೀವು? ಕರ್ಮ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತೀರಾ. ನೀವು ಸತ್ಯ ತಿಳ್ಕೊಬೇಕಾ ಬೇಡವಾ? ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಜಿ, ನೀವು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೀನು ಫಸ್ಟ್ ಮಾಡಬೇಕಾದದ್ದು ನಿನ್ನ ಮಗ ಹುಟ್ಟಿದ ಉತ್ತರಾಷಾಢ ನಕ್ಷತ್ರಕ್ಕೆ ಹುಟ್ಟಿದ್ದ ಕಾರಣವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಗಂಡ ಸತ್ತಿರ್ತಕ್ಕಂಥ ದಿನದಲ್ಲಿ ಯಾವ ತಿಥಿ ಇತ್ತು, ಆ ತಿಥಿ ಹೇಗಿತ್ತು, ಎಷ್ಟು ಸಮಯದಲ್ಲಿ ಸತ್ರು, ಎಷ್ಟು ದಿನಕ್ಕೆ ಮುಗಿದಿತ್ತು, ಆ ಕರ್ಮವನ್ನು ಪೂಜೆ ಮಾಡೋದಲ್ಲ, ಸತ್ತವ್ರಿಗೆ ಶ್ರಾದ್ದ. ನಿಮ್ಮ ಬಾಯಿಂದ ಏನು ಬರಬೇಕಮ್ಮ? ಹಂಗೆ ಹೇಳು ತಾಯಿ. ಪೂಜೆ ಮಾಡೋದು ದೇವ್ರಿಗೆ, ಸತ್ತವ್ರಿಗಲ್ಲ. ನಮ್ಮ ಜನ ಪೂಜೆ ಯಾರಿಗೆ, ಶ್ರಾದ್ದ ಯಾರಿಗೆ, ಅದೇ ವ್ಯತ್ಯಾಸ ಗೊತ್ತಿಲ್ಲ. ಸತ್ತವ್ರಿಗೂ ಪೂಜೆ, ದೇವ್ರಿಗೂ ಪೂಜೆ. ಈ ಮಟ್ಟಕ್ಕೆ ಹೋಗಿ ಇವತ್ತು ಮಕ್ಕಳು ನಮ್ಮ ಕೈಗೆ ಸಿಕ್ಕಲ್ಲ, ನಾವು ನೆಮ್ಮದಿಯಾಗಿರೋಕ್ಕಾಗಿಲ್ಲ. ಯೋಚನೆ ಮಾಡಬೇಡ. ಗಂಡ ಈ ರೀತಿ ಆಗಿದ್ದಾರೆ ಅಂದರೆ ನಿನಗೆ ಮೆಸೇಜ್ ಕೊಟ್ಟಿದ್ದ ನಿಮ್ಮ ಯಜಮಾನರು, ತಿಳ್ಕೊಂಡು ಮುಂದಕ್ಕೆ ಬದುಕು ಅಂತ. ನೀವು ಪ್ರಯತ್ನ ಮಾಡ್ತಾಯಿ, ಹೇಳ್ಕೊಡೋಣ ಬೇಕಾದ್ರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ ಮಾತಾಡೋಣ. ಗುರುಗಳೇ, ಇನ್ನಷ್ಟು ಮಾಹಿತಿನ ತಿಳ್ಕೊತೀನಿ ಗುರುಗಳೇ ನಿಮ್ಮಿಂದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ಪ್ರಿಯಾಂಕ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಮೇಡಮ್, ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಪ್ರಿಯಾಂಕ ಅವರೇ? ನಮ್ಮ ತಂದೆ ಬಗ್ಗೆ ಕೇಳ್ಕೋಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಸರಿ ಮೇಡಮ್. ಗುರುಗಳೇ, ಹರೇ ಕೃಷ್ಣ ಗುರುಗಳೇ. ನಾರಾಯಣ, ಹೇಳಮ್ಮ. ತಂದೆ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಸರಿ, ನೀನು ಮದುವೆ ಆದ? ಇಲ್ಲ ಗುರುಗಳೇ, ನನಗಿನ್ನು 22 ವಯಸ್ಸು, ರನ್ನಿಂಗ್. ಈಗ ಏನು ಓದ್ತಾ ಇದೆಯಾ? ಈಗ ಜಸ್ಟ್ BE ಮುಗ್ದಿದೆ ಗುರುಗಳೇ, ನಂದು ಎಲೆಕ್ಟ್ರಿಕಲ್. ಓಕೆ. ಈಗ ನಿನ್ನ ವಿಚಾರದಲ್ಲಿ ನಿನ್ನ ನಕ್ಷತ್ರ ಗೊತ್ತಮ್ಮ? ಭರಣಿ ನಕ್ಷತ್ರ ನಂದು. ಓಕೆ. ಈಗ ನಿನಗೆ ಭರಣಿ ನಕ್ಷತ್ರ ಅಂತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ನಿನಗೆ ಉಸಿರಾಟದಲ್ಲಿ ಗಂಟ್ಲಲ್ಲ ಮೂಗಲ್ಲ ವಿಚಾರ ಗೊತ್ತಾಗಿರೋದು? ಮೂಗಲ್ಲಿ ಗುರುಗಳೇ. ಈಗ ನಿಮ್ಮ ಅಪ್ಪ ಹೆಂಗವ್ರೆ ಅಂತ ನಿನ್ನಲ್ಲೇ ತಿಳ್ಕೊಬೋದು. ನೀನು ನಿಮ್ಮ ಅಮ್ಮನ ಹೊಟ್ಟೆಲಿ ಇರಬೇಕಾದ್ರೇ ಈ ಪ್ರಾಬ್ಲಮ್ ಇದೆ. ದೇಹ ನಿಮ್ಮ ಅಪ್ಪಂದು, ಉಸಿರಾಡ್ತಾ ಇರೋದು ನಿಮ್ಮ ಅಮ್ಮಂದು. ಅಮ್ಮ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಗುರುಗಳೇ. ಈ ತಿಳ್ಕೊಳ್ಳದೆ ಓದ್ತಾ ಇದೆಯಲ್ಲ, ಏನು ಪ್ರಯೋಜನ ಅಂತ ನಿನ್ನ ಪ್ರಶ್ನೆ ಕೇಳ್ತೀನಿ. ಈಗ ಮನುಷ್ಯನಿಗೆ ಉಸಿರಾಟ ಅತಿ ಮುಖ್ಯ ಅಂತ, ಹೌದಾ ಅಲ್ವಾ? ಹೌದು ಗುರುಗಳೇ. ಅಂದ ಮೇಲೆ ಉಸಿರಾಟ ಯಾಕೆ ಬೇಕು ಅಂದರೆ ನಿದ್ದೆ ಚೆನ್ನಾಗಿ ಬರಬೇಕಾ ಬೇಡವಾ? ಬರ್ಬೇಕು ಗುರುಗಳೇ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದೆಯಾ? ಇಲ್ಲ ಗುರುಗಳೇ. ಈಗ ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದಿನ ಫ್ಯೂಚರು ಅಂತ ಹೇಳ್ತಿರಲ್ಲ, ನೀವು ಭವಿಷ್ಯ ಕೇಳ್ತಿರಲ್ಲ, ಫ್ಯೂಚರ್ ಕೇಳ್ತಿರಲ್ಲ, ಎಲ್ಲಿಂದ ಬರುತ್ತೆ? ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿದ್ದೆ ಚೆನ್ನಾಗಿರಬೇಕು, ನಿದ್ದೆ ಚೆನ್ನಾಗಿರಬೇಕು ಅಂದರೆ ಉಸಿರಾಟ ಚೆನ್ನಾಗಿರಬೇಕು, ಉಸಿರಾಟ ಚೆನ್ನಾಗಿರಬೇಕು ಅಂದರೆ ಮೋಷನ್ ಚೆನ್ನಾಗಿರಬೇಕು. ಯಾವುದೂ ಇಲ್ಲ. ಡಿಗ್ರಿ ಮಾಡ್ತಾನೇ ಇರಿ. ಯಾವುದ್ರಲ್ಲಿ ಡಿಗ್ರಿ? ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಪಾಪ ತಂದೆಯ ಆರೋಗ್ಯ ಅನಾರೋಗ್ಯ ವಿಷಯ ಕೇಳೋದಕ್ಕೆ ಹುಡುಗಿ ಪ್ರಯತ್ನ ಮಾಡ್ತು. ಹೌದು.
ಮಕ್ಕಳಲ್ಲಿ ಇರ್ತಕ್ಕಂಥದ್ದು ಅಪ್ಪ ಅಮ್ಮನಲ್ಲೇ ಬಂದಿರತಕ್ಕಂಥದ್ದು ಅಂತಕ್ಕಂಥ ವಿಚಾರ ಇಂಥ ಓದಿರೋ ಮಕ್ಕಳಿಗೆ ಅರ್ಥ ಆಗಬೇಕು. ಹಾ. ಏನು ಅಂದರೆ ನಮ್ಮ ಅಪ್ಪನಿಗೆ ಬಿ ಪಿ ಇತ್ತು, ಅಲ್ಲ ನಮ್ಮ ಅಮ್ಮನಿಗೆ ಬಿ ಪಿ ಇತ್ತು, ನಮ್ಮ ಅಪ್ಪನಿಗೆ ಶುಗರ್ ಇತ್ತು ಅಂತ ವಿಷಯ ಇರುತ್ತೆ. ಓಕೆ. ಇವೆರಡು ಮಕ್ಕಳಿಗೆ ಹಂಚಿರ್ತಾರ ಇಲ್ವಾ? ಹಂಚಿರ್ತಾರೆ ಗುರು. ಆಸ್ತಿ ಹಂಚದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ರೋಗಗಳನ್ನು ಅಂಟಿಸುತ್ತಿರುವ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸಲ್ಯೂಟ್. ನಮ್ಮ ಮಕ್ಕಳಿಗೆ ಈ ರೋಗಗಳನ್ನು ಹಂಚ್ತಾ ಇದ್ದೀವಿ, ನಮಗಿದು ಗೊತ್ತಿಲ್ಲ ಅಂತಕ್ಕಂಥ ಸತ್ಯ ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಜೀವನ ಎಲ್ಲ ಪೇಷಂಟ್ಗಳೇ. ಈಗ ಈ ಹುಡುಗಿ ಪ್ರಶ್ನೆಗೆ ತಂದೆ ಬಗ್ಗೆ ತಿಳ್ಕೋಬೇಕು ಅಂತ. ಈಗ ತಂದೆಯಲ್ಲಿರ್ತಕ್ಕಂಥದ್ದು ಏನಿದೆಯೋ ಅದಿಲ್ಲಿ ಪಾಸ್ ಆಗಿದೆ. ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಬೇಜಾರಾಗ್ಲಿಲ್ಲ ಗುರುಗಳೇ, ಅರ್ಥ ಆಯ್ತು. ಯಾಕೆ ನಿನಗಿದೆಲ್ಲ ನಂಬಿಕೆ ಇಲ್ವಾ, ಸಮಯ ಇಲ್ವಾ? ನಂಬಿಕೆ ಇದೆ ಗುರುಗಳೇ, ಸಮಯದ ಸ್ವಲ್ಪ ತೊಂದರೆ. ಹಾಗಿದ್ಮೇಲೆ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋದು ಬೇಡವಾ? ಬೇಕು ಗುರುಗಳೇ, ಅದಕ್ಕೆ ಕಾಲ್ ಮಾಡಿದೆ. ಸರಿನಪ್ಪ, ಈಗ ನಾನು ಹೇಳಿದ ಅರ್ಥ ಆಯ್ತಾ? ಏನು ಗೊತ್ತಾ, ನಿಮ್ಮ ತಂದೆ ವಯಸ್ಸೆಷ್ಟು? 61 ಗುರುಗಳು. ಓಕೆ. ನಿಮ್ಮ ಮನೇಲಿ ಸತ್ತೋರ್ ಫೋಟೋ ಎಷ್ಟಿಟ್ಟಿದ್ದಾರೆ? 2 ಇದೆ ಗುರುಗಳೇ ನಮ್ಮ ಮನೇಲಿ. ಯಾರ್ದದು? ಅಜ್ಜ ಅಜ್ಜಿದು. ಅದಕ್ಕೆ ಪೂಜೆ ಯಾರು ಮಾಡೋದು? ಅಪ್ಪ ಮಾಡ್ತಾರೆ. ದಿನ ಮಾಡಲ್ಲ ಗುರುಗಳೇ, ಅಂದ್ರೆ ವರ್ಷಾಂತಕ ಒಂದ್ ಮಾಡ್ತೀವಿ, ಅದಾದ್ಮೇಲೆ ಪಿಂಡ ಪ್ರದಾನ ಮಾಡ್ತೀವಿ. ಎಲ್ಲಿ ಪಿಂಡ ಪ್ರದಾನ ಮಾಡೋದು? ಅದು ಹೊಳೆದಂಡೆ ಹತ್ರ. ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಮ್ಮ ಇದು? ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ ಗುರುಗಳೇ ಅವರು. ಓಕೆ. ಅಂದರೆ ಮಾಡ್ತಾ ಇರ್ತಕ್ಕಂತಹ ರೀತಿಯಲ್ಲಿ ಫೋಟೋಗಳನ್ನು ಇಟ್ಟು ಮನೆಯಲ್ಲಿ ಪೂಜಿಸ್ತಕ್ಕಂತಹ ಒಂದು ವಿಚಾರದಲ್ಲಿ ಹೆಂಗಸರಿಗೆ, ಅಂದರೆ ನೀನು, ನಿಮ್ಮ ತಾಯಿ, ನಿಮ್ಮ ತಂದೆಯ ಒಡ ಹುಟ್ಟಿದ ಅಕ್ಕ ತಂಗಿ, ನಿಮ್ಮ ತಂದೆಗೆ ಜನ್ಮ ಕೊಟ್ಟ ತಾಯಿ, ಇವ್ರನ್ನ ಸ್ವಲ್ಪ ನೆನೆಸ್ಕೊಮ್ಮ, ಎಷ್ಟು ಚೆನ್ನಾಗಿ ಇವರು ಸುಖ ಪಟ್ಟಿದ್ದಾರೆ ಅಂತ. ಅಮ್ಮ ಅರ್ಥ ಆಗ್ತಿದ್ಯಾ? ನಿಮ್ಮ ತಾಯಿ. ಅರ್ಥ ಆಯ್ತು ಗುರುಗಳೇ. ಅಂದರೆ ಭರಣಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಹೆಂಗಸು ಅಂತಕ್ಕಂಥದ್ದು ವಂಶದಲ್ಲಿ, ಕುಟುಂಬದಲ್ಲಿ ಬಂದಿರತಕ್ಕಂಥ ಯಾವುದೇ ಹೆಣ್ಣು ದಾಂಪತ್ಯ ಸುಖವನ್ನು ಸರಿಯಾದ ಕ್ರಮದಲ್ಲಿ ಅನುಭವಿಸದೇ ಇರುವ ವಂಶದಲ್ಲಿ ಬರುತ್ತೆ ಭರಣಿ ನಕ್ಷತ್ರದ ಮಗು. ಅದಕ್ಕೆ ಇವರಿಗೆ ಮದುವೆ ಆಗೋದು ಕಷ್ಟ. ಮದುವೆ ಆದರೆ ಮಧ್ಯದಲ್ಲಿ ಲವ್ ಕಷ್ಟ, ಮದುವೆಗೆ ಮುಂಚೆ ಲವ್, ಮದುವೆ ಆದಮೇಲೆ ಲವ್, ಮಕ್ಕಳಾದ್ಮೇಲೆ ಲವ್, ಜೀವನ ಎಲ್ಲ ನೋವು. ಇದೆಲ್ಲ ವಿಚಿತ್ರ ಅಲ್ವಾ? ಮದುವೆ ಮುಂಚೆ ಲವ್, ಮದುವೆ ಆದ್ಮೇಲೆ ಲವ್. ಇವ್ರು ಮಾಡಕ್ ಹೋಗ್ತಾರಾ? ಇಲ್ಲ. ಇವ್ರನ್ನ ಬೀದಿಲಿ ಓಡಾಡಕ್ ಬಿಡಲ್ಲ ಜನ. ಏನೋ ಒಂದು ಅಪವಾದ, ಏನೋ ಒಂದು ಮೆಸೇಜು, ಏನೋ ಒಂದು ಹಿಂಸೆ, ಹೆಂಗಮ್ಮ ಬದುಕೋದು? ಸಾಧ್ಯನೇ ಇಲ್ಲ ಗುರುಗಳೇ. ಈ ರೀತಿಯಾದ ಸತ್ಯ ಭರಣಿ ನಕ್ಷತ್ರದಲ್ಲಿ ಇದೆ ಅಂತ ಹೆಂಗಸರಿಗೆ ಗೋಳ ಹಾಕೊಂಡಿರ್ತಕ್ಕಂಥ ವಂಶದಲ್ಲಿ ಭರಣಿ ನಕ್ಷತ್ರ ಮಗು ಹುಟ್ಟಿದೆ ಅಂತ ಯಾಕೆ ತಿಳ್ಕೊಳಕ್ಕಾಗಿಲ್ಲ ನಮ್ಮ ದೇಶದಲ್ಲಿ ಅಂತ ನನಗೊಂದು ಪ್ರಶ್ನೆ. ಅಮ್ಮ ಈಗ ನಾನು ಹೇಳಿದ ಅಷ್ಟೋ ಇಷ್ಟೋ ಸ್ವಲ್ಪ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳು. ದಯವಿಟ್ಟು ಇದರಿಂದ ಹೊರಗೆ ಬರಬೇಕು ಅಂದರೆ ಇಡೀ ನಿಮ್ಮ ಕುಟುಂಬ ಪೂರ್ಣವಾಗಿ ಒಂದು ಹಂತಕ್ಕೆ ಬದಲಾವಣೆ ತರಬೇಕು ಅಂದರೆ ಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭರಣಿ ನಕ್ಷತ್ರಕ್ಕೆ ನೀನು ಹೇಳಿದೆ ಪಿಂಡ ಎಲ್ಲ ಹಾಕಿ ಒಳ್ಳೆ ಜಾಗದಲ್ಲಿ ಮಾಡ್ತಾರೆ ಅಂತ. ಆದರೂ ಭರಣಿ ನಕ್ಷತ್ರಕ್ಕೆ ಯಾಕೆ ಬಂದೆ ನೀನೇ ಕೇಳ್ಬೋದು. ಗುರುಗಳೇ ನಮ್ಮಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ, ನಾನು ಭರಣಿಗೆ ಏನಕ್ಕೆ ಬಂದೆ ಅಂತ ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನೀನು ನೇರ ವಿಷಯ ತಿಳ್ಕೊ. ನಾನು ಭರಣಿ ನಕ್ಷತ್ರಕ್ಕೆ ಬಂದಿರತಕ್ಕಂಥ ಕಾರಣ ನನ್ನ ಆರೋಗ್ಯಕ್ಕೆ, ನನ್ನ ನಿದ್ದೆಗೆ, ನನ್ನ ದೇಹದಲ್ಲಿ ಜೀರ್ಣವಾಗ್ತಕ್ಕಂಥ ಆಹಾರ ಯಾವ ಕಾರಣಕ್ಕೂ ಜೀರ್ಣನೇ ಆಗಲ್ಲ. ಯಾವಾಗಲೂ ತಿನ್ನಕ್ಕೆ ಆಸೆನೇ ಇಲ್ಲ, ತಿನ್ನಬೇಕಲ್ಲ ಅಂತ ತಿನ್ನಬೇಕು. ಎಂಥ ಜೀವನ ಇದು? ಶಕ್ತಿ ಹೆಂಗಿರುತ್ತೆ, ಖುಷಿಯಲ್ಲಿರುತ್ತೆ, ಯಾವುದ್ರ ಮೇಲೆ ಆಸೆ ಹೆಂಗೆ ಬರುತ್ತೆ, ಮತ್ತೆ ಹೆಂಗೆ ಮದುವೆ ಇದಕ್ಕೆ, ಹೆಂಗೆ ಜೀವನ, ಎಷ್ಟು ಆಂತರಿಕವಾದ ವಿಷಯಗಳಿರುತ್ತೆ, ಲೆಕ್ಕ ಹಾಕೋಬೇಕು. ಅಮ್ಮ ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಗಳೇ. ಖುಷಿಯಾಗಿರಿ, ಯೋಚನೆ ಮಾಡಬೇಡ. ಇವತ್ತೇ ಚಾಲೆಂಜ್ ಮಾಡು, ನಾನು ನಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಳೇಬೇಕು, ಇಡೀ ಕುಟುಂಬ ಸೇಫ್ ಆಗಬೇಕು, ನನ್ನ ಲೈಫು ಎಚ್ಚರಿಕೆ ತಗೋಬೇಕು, ನಾನು ಆರೋಗ್ಯವಾಗಿರಬೇಕು ಅನ್ನೋದೇ ಆಸಕ್ತಿ ನಿನ್ನಲ್ಲಿದ್ದರೆ ಹೇಳ್ಕೊಡೋಣ, ತಿಳ್ಕೊ, ಖುಷಿಯಾಗಿರು, ಯೋಚನೆ ಮಾಡಬೇಡ. ಇವತ್ತು ಸಾಯಂಕಾಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಅಲ್ಲಿ ಕೊಟ್ಟಿದ್ದನ್ನು ತುಳಸಿನ ಹೂವನ್ನ ಈಸ್ಕೊಂಡು ಪಿಲ್ಲಂಗಲ್ಲಿ ಇಟ್ಕೊಂಡು ಮಲಗಿ ನೋಡು, ಒಳ್ಳೆ ನಿದ್ದೆ ಬಂದಿರುತ್ತೆ. ಬೆಳಗ್ಗೆ ಎದ್ದಾಗ ತುಂಬ ಖುಷಿ ಪಡ್ತೀಯ. ಅವಕಾಶ ಸಿಕ್ಕಿದ್ರೆ ಇನ್ನೊಮ್ಮೆ ಕರೆ ಮಾಡು, ವಿಷಯ ತಿಳ್ಕೊ. ಕುಟುಂಬವನ್ನು ಸೇಫ್ ಮಾಡಬೇಕು ಅಂದರೆ ಮಗು ಹುಟ್ಟುತ್ತೆ ಅಂತ ತಿಳ್ಕೊಬೇಕು ಎಲ್ರೂ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಚಂದ್ರಕಲಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಕ್ಕಳ ಬಗ್ಗೆ ಅವ್ರದ್ದು ನಕ್ಷತ್ರ ತಿಳಿಸಿ. ತುಲಾ ರಾಶಿ, ಚಿತ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಾಂ ಹೇಳಮ್ಮ. ನನ್ನ ಮಗನ ಬಗ್ಗೆ ಕೇಳಿ. ಎಷ್ಟು ಮಗನ ಮಗಳ? ಮಗ. ಮಗ. ಎಷ್ಟು ವಯಸ್ಸು?
23 ವರ್ಷ. ಏನು ಮಾಡ್ತಿದ್ದಾನೆ? ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಈಗೇನು ಆಗ್ಬೇಕು ಅವನಿಗೆ? ಅವನಿಗೆ ಒಂದ್ ಲೈಫಲ್ಲಿ ಯಾವ್ದನೋ ಏನ್ ಮಾಡಕ್ ಹೋದ್ರು ಅವ್ನಿಗೆ ಏಳ್ಗೆನೆ ಆಗ್ತಾ ಇಲ್ಲ. ಆಗಲ್ಲ ಕಣಮ್ಮ. ನಿಮ್ಮ ಯಜಮಾನ್ರಿಗೆ ಪುರ್ಸೊತ್ತೇ ಇಲ್ವಲ್ಲಮ್ಮ. ನಿಮ್ಮ ಅಪ್ಪನಿಗೂ ಪುರ್ಸೊತ್ತಿಲ್ಲ, ನಿಮ್ಮ ಯಜಮಾನ್ರಿಗೂ ಪುರ್ಸೊತ್ತಿಲ್ಲ. ಏಳ್ಗೆ ಎಲ್ಲಿ ಬರುತ್ತೆ? ಹಾಂ, ದುಃಖ ಪಡೋಕ್ಕೆ ನೀವು ಮಗಳು ಮಾಡ್ಕೊಂಡಿರೋದು. ಏಳ್ಗೆ ಬೇರೆ ಬೆಳ್ತು ಅಂತ ಕೇಳ್ತೀಯಲ್ಲಮ್ಮ ತಾಯಿ. ಚಿತ್ತಾ ನಕ್ಷತ್ರ ಮಗು ಹುಡ್ತು ಅಂದರೆ ತಂದೆ ತಾಯಿಗೆ ದುಃಖ, ಕುಟುಂಬಕ್ಕೆ ದುಃಖ, ವಂಶಕ್ಕೆ ದುಃಖ, ಅವನ ಜೀವನದಲ್ಲೂ ದುಃಖ. ಈ ಪುರುಷಾರ್ಥಕ್ಕೆ 23 ವರ್ಷ ಮಗನ ಸಾಕಿದ್ಯಾ ತಾಯಿ ನೀನು? ಹಾಂ, ಎಂಥ ಕೆಚ್ಚದೆಯಂತಹ ತಂದೆ ತಾಯಿಗಳಪ್ಪ. 23-33 ವರ್ಷ ಆದರೂ ಮಕ್ಕಳ ಬಗ್ಗೆ ತಿಳ್ಕೊಳಕ್ಕಾಗಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ಇದು? ಜನ್ಮ ಕೊಟ್ಟ ಪೋಷಕರು ಅಂತ ಹೆಂಗಪ್ಪ ಹೇಳ್ಕೊಡೋದು? ಹಾಂ ಅಮ್ಮ, ನೀನು ಒಂದು ನಿಮಿಷ. ದಾನ ಕೊಟ್ರಿ, ಅವ್ರು ಬ್ಯಾಗ್ ತುಂಬ್ಕೊಂಡು ಹೋದ್ರು. ದಾನ ಕೊಟ್ರಿ, ಬ್ಯಾಗ್ ತುಂಬ್ಕೊಂಡು ಹೋದ್ರು ಅಷ್ಟೇ. ದಾನ ಕೊಟ್ಟ ತಕ್ಷಣ ಒಳ್ಳೇದಾಗ್ಬಿಡುತ್ತೆ. ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೊಟ್ಬಿಡೋರು. ಈಗ ಹಾರ್ಟ್ ಅಟ್ಯಾಕ್ ಬಂದೈತಲ್ಲ, ಅವ್ರಿಗೂ ದಾನ ಕೊಟ್ಬಿಡೋಣ. ಅವರೆಕಾಳು ಕಡಲೆಕಾಳು ಹೇಳ್ತಾರೆ, ತುಂಬಿ ಕೊಟ್ಬಿಡಿ. ಹಾರ್ಟ್ ಎಲ್ಲ ಒಳಗಡೆ ಹೊಂಟೈತದೆ, ಈಚೆನೇ ಬರಲ್ಲ. ನಾವು ಜನ ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ, ಶಾಸ್ತ್ರಗಳವ್ರು ಹೇಳ್ತಾರೆ ಅಂತ ಯಾಕಮ್ಮ ನಂಬಬೇಕು ತಾಯಿ? ಫಸ್ಟು ನೀನು ಚಿತ್ತಾ ನಕ್ಷತ್ರ ಮಗು ಹುಟ್ಟೋದು, ನಿಮ್ಮ ಮನೆ ಹತ್ರ ನಾಯಿ ಅಳೋದು ಕೇಳಿಸುತ್ತೇನಮ್ಮ ನಿಮಗೆ? ಅದು ತಿಳ್ಕೊಂಡ್ರೆ ಸಾಕಾಗಿತ್ತು. ನಾಯಿ ಹೇಳೋದು ಯಾಕೆ ಅಂದರೆ ಎಲ್ಲ ನಿಮ್ಮವರೇ ಬಂದಲ್ಲಿ ಸಾಯೋದು. ಊಟ ಕೊಡ್ರಪ್ಪ, ನಮ್ಮನ್ನು ಸ್ವರ್ಗಕ್ಕೆ ಕಳಿಸ್ರಪ್ಪ, ನಾವು ಊಟಕ್ಕೆ ಪರ್ಮಿಷನ್ ಕೊಡ್ರಪ್ಪ ಅಂತ. ಅದಕ್ಕೆ ನಿಮ್ಮ ಮಗ ಚಿತ್ರ ಅಂದಂಗೆ ಅಲ್ಲಿ ಇಲ್ಲಿ ಅಲ್ಕೊಂಡು ಕೆಲಸ ಎಲ್ಲ ಅರ್ಧಂಬರ್ಧ, ಜೀವನ ಅರ್ಧಂಬರ್ಧ. ಇನ್ನು ಸದ್ಯ ಮದುವೆನಲ್ಲಿ ಯಾರನ್ನಾರು ಮದುವೆ ಮಾಡ್ಕೊಂಡು ಕರ್ಕೊಂಬರ್ತಾನೇನೋ ಜೋಪಾನ. ನೀವು ಮದುವೆ ಮಾಡೋಂಗಿಲ್ಲ, ಅವನೇ ಮಾಡ್ಕೊಂಡು ಕರ್ಕೊಂಬರ್ಬೋದು. ಯಾಕೆಂದರೆ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಡಿಸೈಡು. ಚಿತ್ತಾ ನಕ್ಷತ್ರದ ಹುಡುಗಿ ಇದ್ದರೆ ಅಪ್ಪ ಅಮ್ಮ ಒಪ್ಪುವ ಮದುವೆ ಮಾಡ್ಕೊಳ್ಳಲ್ಲ. ಅದಕ್ಕೆ ಒಪ್ಪಲ್ಲ, ಮಾಡ್ಕೊಂಡೆ ಮನೆ ಕರ್ಕೊಂಡ್ಬಿಟ್ರೆ ಇಲ್ಲ ಹೊರಗೋಗಿ ಒಯ್ತೀವಿ, ಇಲ್ಲ ಒಳಗೆ ಸೇರಿಸ್ಕೊಳ್ಳಿ ಬರ್ತೀವಿ. ಇದೇ ಚಿತ್ತಾ ನಕ್ಷತ್ರದ ರಿಸಲ್ಟ್. ಹಿಂಗೆ ಆಚೆ ಕಳಿಸಿ ಆರತಿ ಮಾಡಿಲ್ಲ ಒಳಗೆ ಕರ್ಕೊಳ್ಳಿ, ಇಲ್ಲ ಕಳಿಸಿ ಬೈದು ನಾವು ಹೋಗ್ತೀವಿ. ನಾವು ಬದುಕೋದು ಗೊತ್ತು, ಮುಂದೆ ಏನಾಗ್ತಿರೋದು ಆಮೇಲೆ. ಯಾಕೆಂದ್ರೆ ಇಂಥ ವಿಚಿತ್ರವಾದಂಥ ಸತ್ಯ ನಕ್ಷತ್ರದಲ್ಲಿ ಇರುತ್ತೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಮ್ಮ? ಇಲ್ಲ ಗುರುಜಿ, ಖುಷಿನೇ ಆಯ್ತು. ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರ್ಲಿಲ್ಲ, ಇವಾಗ ನಮ್ಮ ಕಡೆಯಿಂದ ಗೊತ್ತಾಯ್ತು. ಅಮ್ಮ, ಇವತ್ತೇ ನೀನು ಧೈರ್ಯ ಮಾಡು. ನನಗೆ ಭಗವಂತ ಯಾವುದೋ ರೂಪದಲ್ಲಿ ಯಾರ್ದೋ ಒಂದು ಕರೆ ಸಿಕ್ತು, ಮಾತಾಡಿದ್ರು ಗುರುಗಳು, ಇದನ್ನ ಮಾಡ್ಕೊಳ್ಳೇಬೇಕು ಅಂತ ತಿಳ್ಕೊ, ನೆಮ್ಮದಿಯಾಗಿ ಬದುಕು ತಾಯಿ. ಅವ್ನಿಗೆ ಇನ್ನೂ ವಯಸ್ಸಿದೆ, ಬೇಕಾದಷ್ಟು ಮಾಡ್ಬೋದು. ಫಸ್ಟು ನೀನು ಚಿತ್ತಾ ನಕ್ಷತ್ರಕ್ಕೆ ನನ್ನ ಮಗ ಯಾವ ಕಾರಣಕ್ಕೆ ಹುಟ್ಟಿದ, ಅದಕ್ಕೆ ನಾವು ಏನು ಮಾಡ್ಕೋಬೇಕು ಅನ್ನೋ ಸತ್ಯ ಒಂದು ತಿಳ್ಕೊ ತಾಯಿ. ಬೇಕಾದಷ್ಟು ನೆಮ್ಮದಿ ಸುಖ ಬರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ತಂದೆ ತಾಯಿಯಾದರೂ ಮಕ್ಕಳಿಂದ ಕಲಿಯುವಂತದ್ದು ಏನು ಗುರುಗಳೇ? ತುಂಬಾ ಜೋಕ್ ಆಗಿರೋ ವಿಷಯ ಇದು. ಏನು ಅಂದ್ರೆ ಅಷ್ಟು ಸುಲಭ ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗ ಇವರು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾರು? ತಂದೆ ತಾಯಿ. ಯಾವ್ದ್ರಲ್ಲೋ ನೆಮ್ಮದಿಲೋ ಅನಾರೋಗ್ಯ ತಗಲಾಕೊಂಡಿರ್ತಾರೆ. ಆ ಮಗು ತಗಲಾಕೊಂಡೈತಾ? ಇಲ್ಲ ತಾನೆ. ಮತ್ತೆ ಆ ಮಗು ಮೇಲೆ ಯಾಕೆ ಇರೋದು ಹೋಗಿ? ಇದು ಒಂದನೇದು. ಎರಡನೇದು, ಮಗು ನಗ್ತಾ ಇರುತ್ತೆ. ಇವು ನಗ್ತಾ ಇರ್ತಾರಾ? ಇಲ್ಲ. ಯಾವ ಪುರುಷಾರ್ಥಕ್ರಿ ಅಪ್ಪ ಅಮ್ಮ. ಮಗು ನಗದ್ ಕಲ್ತ್ಕೊಳ್ರಿ ಸಾಕು. ನೀವು ಮಗು ನಗ್ತಾ ಇರತ್ತೆ, ನೀವು ನಗ್ತಾ ಇದ್ದೀರಾ? ಅಳ್ತಾನೆ ಇದ್ದೀರಾ. ಮತ್ ಮಗು ಬುದ್ಧಿ ಹೇಳಕ್ ನೀವ್ ಯಾರು? ಅಂದ್ರೆ ದೊಡ್ಡವರಾದವ್ರಿಗೆ ಅವ್ರಿಗೆ ಜವಾಬ್ದಾರಿ. ಎಲ್ಲಮ್ಮ ದೊಡ್ಡವ್ರವ್ರೆ. ಪ್ರಪಂಚದ ದೊಡ್ಡವ್ರು ಯಾರು ಇಲ್ಲ. ಭಗವಂತನೇ ದೊಡ್ಡವರು ಅಂತ ನಾವು ಹೇಳಕ್ ರೆಡಿ ಇಲ್ಲ. ಅದಕ್ಕೆ ಹೇಳು, ದೊಡ್ಡವರೆಲ್ಲ ಜಾಣರಲ್ಲ ಅಂತ ಕುಳ್ಗಿರೋ ಒಂದು ಸಾಂಗ್ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದಲ್ವಾ? ದೊಡ್ಡವ್ರು ಮಾಡೋದೆಲ್ಲ ಸತ್ಯ ಅಂತ ತಿಳ್ಕೊಂಡ್ರೆ ನಾವು ಸತ್ತೋ. ಯಾಕೆ ಅಂದ್ರೆ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಹಂಗಾರೆ ದೊಡ್ಡವ್ರು ತಪ್ಪ ಅಲ್ಲ. ಅವರು ಹಸು ಸಾಕ್ತಿದ್ರು, ಚೆನ್ನಾಗಿದ್ರು. ನೀವೇನ್ ಸಾಕ್ತಾ ಇರೋದು? ನಾಯಿ. ನೀವು ನಾಯಿ ಸಾಕೋರಿಗೆ ಹಸು ಸಾಕೋರ್ನ ಯಾಕೆ ಟ್ಯಾಲಿ ಮಾಡ್ಕೊತೀರಾ? ಅವರು ಪಂಚೆ ಹಾಕತ್ತಿದ್ರು, ನೀವು ಪ್ಯಾಂಟ್ ಹಾಕತ್ತಾ ಇದ್ದೀರಾ. ಅವರು ಎಂಚಿನ ಮನೆ ಕಟ್ಟಿದ್ರು, ನೀವು ತಾಸಿ ಮನೆ ಕಟ್ಟಿದ್ದೀರಾ. ನಿಮ್ಗೆ ಯಾಕೆ ಅದ್ರ ಚಿಂತೆ? ಬರೀ ಸುಳ್ಳು ಹೇಳ್ಕೊಂಡೆ ಯಾಕೆ ಬದುಕ್ತೀರಾ? ಇದೇ ನಿಮ್ಗೆ ದೊಡ್ಡ ಶಾಪ. ಅದಕ್ಕೆ ದೊಡ್ಡವ್ರ ವಿಷಯ ಹೇಳ್ಬೇಡಿ ಅಂತ ಹೇಳೋದು ನಾನು. ಅರ್ಥ ಆಯ್ತಾ? ಅದಕ್ಕೆ ಮಗು ನಗೋದನ್ನ ತಂದೆ ತಾಯಿ ಕಲಿಬೇಕು ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಾವು ಮಗು ತರ ನಗ್ತಾನೆ ಇಲ್ಲ ಅಂದ ಮೇಲೆ ಮಗು ಅಡ್ವೈಸ್ ಮಾಡಕ್ ನೀವ್ ಯಾರು? ನಗಿ ನೋಡೋಣ. ಬೆಳಿಗ್ಗೆಗೊಂದು ಸಮಸ್ಯೆ, ಮಧ್ಯಾಹ್ನಕ್ಕೊಂದು ಸಮಸ್ಯೆ. ಇನ್ನು ಮಕ್ಕಳು ನೀವು ಅಡ್ವೈಸ್ ಮಾಡೋದು ಯಾರು? ನೀನು ಹಿಂಗೆ ತಿರ್ಕೋ, ನೀನು ಹಿಂಗೆ ಕುತ್ಕೋ, ನೀನು ಹಂಗೆ ತಿನ್ನು, ಇದೆಲ್ಲ ಕತೆ ಹೇಳ್ಬೇಡ್ರಿ. ಮಗು ಬಿಡಿ ಆರಾಮಾಗಿ. ಮಗು ಯಾರು ಅಂತ ಕಂಡುಹಿಡಿಯಬೇಕೇ ಹೊರ್ತು
ಮಗು ಯಾರು ಅಂತ. ಯಾರು ಅಂತ ಕಂಡುಹಿಡಿಬೇಕೆ ನಿಜವಾದ ತಂದೆ ತಾಯಿಗಳ ಕರ್ತವ್ಯ. ಮಗುವಿನ ಮನಸ್ಸಲ್ಲಿ ಏನಿದೆ, ಮಗುವಿನ ಆರೋಗ್ಯದಲ್ಲಿ ಏನಿದೆ, ಮಗುವಿನ ಸ್ವಯಂ ಬುದ್ಧಿಯಲ್ಲಿ ಏನಿದೆ, ಇದನ್ನು ತಿಳಿಯೋದೇ ಅಪ್ಪ ಅಮ್ಮನ ವಿಚಾರನೇ ಹೊರ್ತು ಮಕ್ಕಳನ್ನ ರಿಪೇರಿ ಮಾಡಕ್ಕೆ ಹೋಗ್ತೀನಿ ಅಂತ ರಿಪೇರಿ ಮಾಡಿ ಅವರು ರಿಪೇರಿಯಾಗಿ ಅವ್ರನ್ನೂ ರಿಪೇರಿ ಮಾಡಿದೆ ಇವರು ರಿಪೇರಿ ಮಾಡಿದೆ ಜೀವನ ಎಲ್ಲ ದುಃಖ ಅನುಭವಿಸಿ ಮಕ್ಕಳು ತಗೊಂಡು ಅಧೋಗತಿ ಮಾಡಿಬಿಡ್ತಾರೆ. ಈ ಪುರುಷಾರ್ಥಕ್ಕೆ ತಂದೆ ತಾಯಿನ ಓಕೆ ಏನಪ್ಪ ಇದು ಅವ್ರದ್ದು ಕಾಲರ್ದು Hello? ವಾಲ್ಯೂಮ್ ಯಾರಿಲ್ವ ಕಾಲ್ ಕಟ್ ಆಗಿದೆ ಗುರುಗಳೇ. ಹಲೋ ಮೇಡಮ್ ಕನೆಕ್ಟ್ ಆಯ್ತಾ? ಹಲೋ ಹಲೋ ಮಹೇಶ್ ಕುಮಾರ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ತಿಳ್ಕೊಬೇಕಾಯ್ತು. ನಿಮ್ದು ನಕ್ಷತ್ರ ತಿಳಿಸಿ. ನಮ್ದು ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಮಹೇಶ್. ಹಲೋ ಗುರುಗಳೇ, ನಮಸ್ತೆ ಗುರುಗಳೇ. ನಾರಾಯಣ ಹೇಳಪ್ಪ, ಏನು ಮಾಡ್ತಿದ್ದೀರಾ ಮಹೇಶ್? ಗುರುಗಳೇ, ನಾವು ಜಾಬ್ ಕೆಲಸ ಮಾಡ್ತಾ ಇದ್ದೆ ಗುರುಗಳೇ. ಜಾಬ್ನ ಟಚ್ ಮಾಡ್ತಾ ಇದ್ರಾ? ಗುರುಗಳೇ, ನಂದು ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಜಾಬ್ ಸರ್ಚ್ ಮಾಡ್ತಿದಾರಂತೆ, ಜಾಬ್ ಸರ್ಚು ಓಕೆ. ಜಾಬ್ ಹುಡುಕ್ತಿದ್ದಾರೆ. ಜಾಬ್ ಆಗಿದೆ ಗುರುಗಳೇ. ಎಷ್ಟು ವಯಸ್ಸು ಮಹೇಶ್? ವಯಸ್ಸೆಷ್ಟು ಗುರುಗಳೇ? ನನಗೆ ಈಗ 29 ಕಂಪ್ಲೀಟ್ ಗುರುಗಳೇ. ಮದುವೆ ಆಯ್ತಾ? ಇಲ್ಲ ಗುರುಗಳೇ, ಇನ್ನೂ ಆಗಿಲ್ಲ. ಅದ್ಯಾಕೆ ಬಿಟ್ಬಿಟ್ರಿ? ಬಂದಿದ್ನಾ? ಇಲ್ಲ ಗುರುಗಳೇ, ಸ್ವಲ್ಪ ಜಾಬ್ ಬೇರೆ ಒಂದ್ 2-3 ಕಡೆ ವರ್ಕ್ ಮಾಡ್ತಾ ಇದ್ದು. ಅದು ಬಿಟ್ಬಿಟ್ರಾ? ಸ್ವಲ್ಪ ಇಲ್ಲ ಗುರುಗಳೇ, ಸ್ವಲ್ಪ ವರ್ಕ್ ಸ್ವಲ್ಪ ಈಗ ನಾನು ಹೇಳೋದು ನಿಮ್ಗೆ ಕೇಳಿಸ್ತೇ ಇಲ್ಲ. ಮದುವೆ ಆಗಬೇಕು ಅನ್ನೋ ಸಂದರ್ಭನ ಯಾಕೆ ಬಿಟ್ಬಿಟ್ರಿ ಅಂತ ಕೇಳಿದೆ. ಗುರುಗಳೇ, ಅಂದ್ರೆ ಅದು ಫಸ್ಟ್ ಸ್ವಲ್ಪ ಜಾಬ್ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತ ಪೆಂಡಿಂಗ್ ಹಾಕಿದ್ರಾ? ಹೌದು ಗುರುಗಳೇ, ಸ್ವಲ್ಪ ಜಾಬ್ ಸೆಟ್ಲ್ಮೆಂಟ್ ಆಗ್ಬೇಕಂತ. ಓಕೆ, ಈಗ ಏನು ಪ್ರಶ್ನೆ ನಿಮ್ದು? ಗುರುಗಳೇ, ಅದೇ ಒಂದು ಜಾಬ್ ಅಪ್ಲೈ ಮಾಡಿದ್ವಿ ಗುರುಗಳೇ, ಅದು ನಡೀತಾ ಇದೆ. ಹಾ, ಅದು ಗುರುಗಳೇ, ಅದು ಗವರ್ಮೆಂಟ್ ಜಾಬ್ದು ಗುರುಗಳೇ. ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಇನ್ನೊಂದು 3-4 ಮಂತ್ಸ್ ಅಲ್ಲಿ ಆಗುತ್ತೆ ಅಂತ ಕಂಡಿದ್ದಾರೆ. ಹಾ, ಅದೇ ಗುರುಗಳೇ, ಅದು ಬೇಗ ಆದಷ್ಟು ಬೇಗ ಒಂದು ಆಗ್ಬೇಕು ಅಂತ ಇದೆ. ಆಗದೆ ಏನ್ ಮಾಡೋದು? ಇಲ್ಲ ಗುರುಗಳೇ, ಅದು ಅದು ನಡೀತಾ ಇದೆ ಆಗ್ಬೇಕು, ಅದಾಗೋದಿಕ್ಕೆ ಏನ್ ಮಾಡ್ಬೇಕಂತಾನೆ ಅವ್ರ ಪ್ರಶ್ನೆ ಗುರುಗಳೇ ನಿಮ್ಮ ಹತ್ರ. ಹೌದೌದು. ಮಹೇಶ್ ಅಂತ ಹೆಸರು ಯಾಕೆ ಇಟ್ಕೊಂಡ್ರಿ ನೀವು? ಗುರುಗಳೇ, ಅದು ನಮ್ಮ ತಂದೆ ತಾಯಿ, ಅದು ನಾವು ದೇವಸ್ಥಾನ, ಒಂದು ದೇವರು ಹೊರದಿಂದ ಹುಟ್ಟಿದ ಮಸಣಿಕಮ್ಮ ಅಂತ, ಹಾ, ಪಿರಿಯಾಪಟ್ಟಣ ಮಸಣಿಕಮ್ಮ ಅಂತ. ಅದು ಅದಕ್ಕಾಗಿ ಅವರು ನಮ್ಮ ತಂದೆ ತಾಯಿ ಮಹೇಶ್ ಕುಮಾರ್ ಅಂತ ಹೆಸರಿದ್ರು. ನಿಮ್ಮ ತಂದೆ ಎಲ್ಲಿ? ನಮ್ಮ ತಂದೆ ರಿಟೈರ್ಡ್ ಪರ್ಸನ್ ಗುರುಗಳೇ, ರಮೇಶ್ ಅಂತ. ಓಕೆ, ಆರೋಗ್ಯ ಚೆನ್ನಾಗಿದೆಯಾ ನಿಮ್ಮ ಅಪ್ಪಂಗೆ? ಆರೋಗ್ಯ ಪರವಾಗಿಲ್ಲ ಗುರುಗಳೇ. ನಿಮ್ಮ ದೇವ್ರು ಯಾವ್ದು ಮಾಡೋದು ಮನೆಯಲ್ಲಿ? ಯಾವ ದೇವ್ರ ಫೋಟೋ ಇಟ್ಕೊಂಡಿದ್ದೀರಾ? ಗುರುಗಳೇ, ನಮ್ದು ಮನೆ ದೇವ್ರು ಬಂದು ನಂಜುಂಡೇಶ್ವರ. ಹಾ, ಗಂಜದೇವ್ರು. ಹೆಣ್ದೇವ್ರು ಬಂದು ಬಂಬೂರಮ್ಮ ಅಂತ. ಯಾವುದು ಹೆಣ್ದೇವ್ರು? ಬಂಬೂರಮ್ಮ ಅಂತ. ಬಂಬೂರಮ್ಮ. ಮಹೇಶ್ ಒಂಚೂರು ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಹಾ ಗುರುಗಳೇ. ಮನೆ ದೇವರು ಬಂದು ಈಶ್ವರ, ಆಮೇಲೆ ಬಂಬೂರಮ್ಮ. ಈಗ ಇವ್ರು ಹೋಗಿದ್ದೆ ಅಲ್ಲಿ, ಇವ್ರು ಪಡ್ಕೊಳಕ್ಕೆ ಹೋಗಿದ್ದು ಯಾವ ದೇವ್ರ ಹತ್ರ? ಗ್ರಾಮ ದೇವತೆ ಹತ್ರ. ಮಹೇಶ್, ಅರ್ಥ ಆಯ್ತಾ ಹೇಳಿದ್ದು? ಹಲೋ, ಗುರುಗಳೇ, ಅರ್ಥ ಆಯ್ತು. ಎಷ್ಟು ದೇವರನ್ನ ಮಾಡೋದು? ಅರಸ್ಕೊಂಡು ನೀನು ಪಡ್ಕೊಂಡಿದ್ದಾರೆ ಅಂದ ಮೇಲೆ ಮನೆ ದೇವರನ್ನ ಬಿಟ್ಟು ಇನ್ನೊಂದು ದೇವರನ್ನ ಪಡ್ಕೊಂಡು ಮಗು ಪಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಅದನ್ನ ತೀರ್ಸಿದ್ರಾ? ಹೋಗಿದ್ದನ್ನ ತೀರ್ಸಿದಾರ? ಸಂಕಲ್ಪವನ್ನ ಪೂರ್ಣ ಮಾಡಿದಾರ? ಕೇಳಿದ್ಯಾ ಅಪ್ಪ ಅಮ್ಮನಿಗೆ? ಹಾ ಗುರುಗಳೇ, ಅವರು ತೀರ್ಸಿದ್ದಾರೆ ಗುರುಗಳೇ. ಓಕೆ, ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, ನೀನು ಫಸ್ಟು ನಿನಗೆ ಇರ್ತಕ್ಕಂತಹ ಒಂದು ವಿಚಾರ, ತಲೆ ನೋವ, ತಲೆ ಚಕ್ಕರ, ಎರಡರಲ್ಲಿ ಯಾವುದು ನಿನಗೆ? ತಲೆ ನೋವು ಬರುತ್ತಾ? ತಲೆ ನೋವು ಯಾವಾಗಲೂ ಇರುತ್ತಾ, ಯಾವಾಗ ಬರುತ್ತಾ? ಇಲ್ಲ ಗುರುಗಳೇ, ಯಾವಾಗಲೂ ಬರಲ್ಲ. ಓಕೆ, ಎರಡನೇ ವಿಷಯ, ಹಗಲಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಕ್ವಾಲಿಟಿ ಚೆನ್ನಾಗಿದೆಯಾ? ರಾತ್ರಿಯಲ್ಲಿ ನಿದ್ದೆ ಮಾಡೋ ಕ್ವಾಲಿಟಿ ಚೆನ್ನಾಗಿದೆಯಾ? ಹಗಲಲ್ಲಿ ಗುರುಗಳೇ. ಸರಿನಾ ಇದು? ಹೌದು ಗುರುಗಳೇ, ಹಗಲಲ್ಲಿ ನಿದ್ದೆ ಮಾಡ್ತೇನೆ, ರಾತ್ರಿ ಹೊತ್ತು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಅಲ್ಲ, ರಾತ್ರಿ ಎಲ್ಲ ಯೋಚನೆ ಮಾಡಬೇಕು, ಆಯ್ತದಾ ಇಲ್ವಾ, ಸರಿನಾ ತಪ್ಪಾ, ಹೋಗ್ಲಾ ಬೇಡವಾ, ಇದು ರಾತ್ರಿ ಮ್ಯಾಥಮೆಟಿಕ್ಸು. ಹೌದಾನೆ? ಹೌದಾನೆ? ಹೌದು. ಭಗವಂತ ಕೊಟ್ಟದ್ದು ರಾತ್ರಿ ನಿದ್ದೆ ಮಾಡುವಂತ. ಹೌದು. ಈ ವಿಶಾಖ ನಕ್ಷತ್ರದ್ದು ತಲೆ ಮರ್ತು ಬಿಡ್ಬೇಕು. ವಿಶಾಖ ನಕ್ಷತ್ರ ಹುಟ್ಟಿದವರು ತಲೆ ನಂದಲ್ಲ ಅಂತ ಮರ್ತು ಬಿಡ್ಬೇಕು.
ಯಾಕೆಂದ್ರೆ ಯಾವಾಗಲೂ ಒತ್ತಡ ಯೋಚನೆ ಇನ್ನೂವರೆಗೂ ಇದನ್ನ ರಿಪೇರಿ ಮಾಡ್ಕೊಂಡಿಲ್ಲ. ಈಗ ಮದುವೆ ಆಗಬೇಕು, ತಲೆ ರಿಪೇರಿ ಮಾಡದೆ ಮದುವೆ ಯಾಕೆ? ಇಲ್ಲಿ ಇರೋದೇನು ಪ್ರಶ್ನೆ, ಕೆಲಸ ಬೇಕು ಅಂತ. ಹೆಂಗ್ ಕೆಲಸ ಸಿಕ್ಕತ್ತೆ? ಫೈನಾನ್ಸ್ ಕಂಡೀಷನ್ಸ್ ಮಿನಿಸ್ಟ್ರೇ ಇಲ್ಲ ಇವರು ರಾಶಿಲಿ. ಯಾರು? ಫೈನಾನ್ಸ್ ವಿಶಾಖ ನಕ್ಷತ್ರದಲ್ಲಿ ಫೈನಾನ್ಸೇ ಇಲ್ಲ. ಏನಿರು ಕ್ಯೂ ನಿಂತ್ಕೋಬೇಕು, ಲೋನ್ ಕೊಡ್ತಾರೋ ಇಲ್ವೋ, ಆಮೇಲೆ ಮ್ಯಾನೇಜರ್ ಹತ್ರ ಹೋದಾಗ ಇಲ್ಲಪ್ಪ ನೆಕ್ಸ್ಟ್ ಬಾ ಅಂತಾರೆ. ಆದರೆ ವಿಶಾಖ ನಕ್ಷತ್ರ ವಿಚಾರ ಏನಂದ್ರೆ ಫರ್ಮ್ ಕಂಡೀಷನ್, ಹೀಗೆ ಆಗತ್ತೆ, ಅಪ್ರಾಣೆ ಇಲ್ಲ, ಆಗಬಹುದೇನೋ, ಆದ್ರೂ ಮುಂದಕ್ಕೇನು ಅಂತ ಕ್ವಶನ್ ಮಾರ್ಕ್. ಅಣ್ಣ ಬೇಜಾರು ಮಾಡ್ಕೋಬೇಡ, ನಾನು ಹೇಳ್ತಾ ಇರೋದು ಮಹೇಶ್. ಇಲ್ಲ ಗುರುಗಳೇ, ಬ್ಯಾಂಕಲ್ಲಿ ಹೋದ್ರೆ ನಿನ್ ಕೈ ಟೋಕನ್ ಕೊಟ್ರು ದುಡ್ಡು ಕೊಡ್ತಾರೆ ಅಂತ ಕುತ್ಕೋಬೇಡ, ದುಡ್ಡು ಎಣಿಸ್ದಾಗ ನಿಂದು. ಯಾಕೆಂದ್ರೆ ನೀವು ಮಾಡಬೇಕಾದ ಕೆಲಸ ಮಾಡಿಲ್ಲ, ದೇವ್ರ ಪುತ್ರ ನೀನು, ದೇವ್ರನ್ನ ಕೇಳ್ಕೊಂಡು ಮಗು ಮಾಡ್ಕೊಂಡಿದ್ದಾರೆ. ಒಂದು ಸತ್ಯ, ನಿಮ್ಮ ಮನೆಯಲ್ಲಿ ಒಂದು ದೇವರನ್ನ ಇಟ್ಟಿಲ್ಲ. ಆ ದೇವರು ಮಾಡ್ತಾರೆ, ಈ ದೇವರು ಮಾಡ್ತಾರೆ, ಯಾವುದು ನಿನ್ನ ನಂಬಿಕೆ ಸಿಕ್ಕಲ್ಲ. ಅದರಿಂದ ಯಾವ ಕಾರಣಕ್ಕೂ ದೇವರನ್ನು ಎಲ್ಲ ದೇವ್ರನ್ನು ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ನಾವು ದಿನಚರಿಯನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವ. ನಿಮ್ಮ ಅಪ್ಪನಲ್ಲೂ ದಿನಚರಿ ಸರಿ ಇಲ್ಲ, ನಿಮ್ಮ ಅಮ್ಮನಲ್ಲೂ ದಿನಚರಿ ಸರಿ ಇಲ್ಲ. ಅಣ್ಣ ಅರ್ಥ ಆಯ್ತಾ? ಅರ್ಥ ಆಯ್ತಾ ಗುರುಗಳೇ? ಟೈಮ್ ಟೇಬಲ್ ಎಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿಲ್ವೋ ಯಾವಾಗಲೂ ಒಂದ್ಸಲ ದೀಪ ಹಚ್ಚೋದು, ಯಾವಾಗಲೂ ಒಂದಿನ ಸ್ನಾನ ಮಾಡೋದು, ಈ ಥರ ಸಂಬಂಧದಲ್ಲಿ ಬರುತ್ತೆ ವಿಶಾಖ ನಕ್ಷತ್ರ. ಆ ಕಾರಣಕ್ಕೆ ನೀವು ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹರಕೆ ಹೊರೋದು, ಇದೆಲ್ಲ ದಯವಿಟ್ಟು ಯಾವ ಕಾರಣಕ್ಕೂ ತಪ್ಪಾದ ಅಭಿಪ್ರಾಯಗಳು. ಇದನ್ನು ನೀನು ಫಸ್ಟ್ ತಿಳ್ಕೊ. ನಾನೇನು ಮಾಡಬೇಕೀಗ? ತಪ್ಪು ಅಪ್ಪ ಅಮ್ಮ ಮಾಡಿದ್ದಾರೆ, ಈಗ ನಾನೇನು ಮಾಡಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಕೆಲಸ ಆಗುತ್ತೋ ಬಿಡುತ್ತೋ, ಆರೋಗ್ಯ ಚೆನ್ನಾಗಿರಲಿ, ಮನಃಶಾಂತಿ ಇರಲಿ, ಒಳ್ಳೆ ರಾತ್ರಿ ನಿದ್ದೆ ಮಾಡು. ಈ ಸತ್ಯ ನೀನು ಅರ್ಥ ಮಾಡ್ಕೋಬೇಕು ಅಂದರೆ ಕೆಲಸದ ಬಗ್ಗೆ ಚಿಂತೆ ಬಿಡು. ಅದು ಆಗುತ್ತೋ ಬಿಡುತ್ತೋ, ಅದಾದ್ಮೇಲೆ ಮುಂದಕ್ಕೆ ಫಸ್ಟು ನಿನ್ನ ದೇಹ ಸರಿ ಮಾಡ್ಕೊ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ತಲೆಯ ಭಾಗದಲ್ಲಿ ಇನ್ನು ಅಭಿವೃದ್ಧಿ ಅನ್ನುವಂಥದ್ದು ಕುತ್ತಿಗೆ ಭಾಗದಲ್ಲಿರುತ್ತೆ ಅನ್ನುವಂಥ ವಿಚಾರ ತಿಳಿಸಿದ್ರಿ ಗುರುಗಳೇ, ಅದು ಹೇಗೆ ಅನ್ನೋದನ್ನ ತಿಳಿಸಿ ಗುರು. ಇಲ್ಲಿ ವಿಷಯ ಏನಂದ್ರೆ, ರಾತ್ರಿ ಮಲ್ಕೋಬೇಕಾದ್ರೆ ಯಾರೇ ಆಗಲಿ ನಮ್ಮ ಈ ಭೂಮಿಗೆ ನಾನು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನ ಹೇಳಿದೆ. ಭೂಮಿಯಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ವಿಚಾರ ಅಭ್ಯಾಸ ಇದೆಯಾ ಅಂತ ಹೇಳಿದೆ. ನಮ್ಮ ಭೂಮಿಯ ಮೇಲ್ಚಿಪ್ಪು, ವರಮೈ, ಮೇಲ್ಮೈ, ಮೇಲ್ಭಾಗ ನೆನ್ನೆ ಕೂಡ ಹೇಳಿದೆ. ಹೌದು. ಅದನ್ನ ತೆಗೆಯದೆ ಮನೆ ಕಟ್ಟಿದಾಗ ಈಗಿರ್ತಕ್ಕಂಥ ಮಾಡ್ರನ್ ಕಾಯಿಲೆ ಯಾವುದು? ಪ್ರತಿಯೊಬ್ಬರಲ್ಲೂ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡ ವಯಸ್ಸಾದವರೆಗೂ ಮಾಡ್ರನ್ ಕಾಯಿಲೆ ಒಂದಿದೆ. ಒತ್ತಡನ ಗುರುಗಳೇ? ಅಲ್ಲ, ಗ್ಯಾಸ್ಟ್ರಿಕ್ ಸ್ವಲ್ಪ ಏನು ಗ್ಯಾಸ್ಟ್ರಿಕ್ ಸ್ವಲ್ಪ ಅಂತೆ. ಸ್ವಲ್ಪನೇ ಇರ್ಲಿ ಪಾಪ, ಜಾಸ್ತಿ ಆಗೋದು ಬೇಡ ಹೇಳೋದು. ಇದು ಮಾಡ್ರನ್ ಕಾಯಿಲೆ ಅಂತ. ಇದು ಯಾವಾಗ ಇರುತ್ತೆ, ಯಾವಾಗ ಬರುತ್ತೆ ಅನ್ನೋದು ಪ್ರಶ್ನೆ ಅಲ್ಲ. ಇದ್ರ ಜೊತೆ ಏನೇನು ಸೇರ್ಕೊಂಡಿರುತ್ತೆ ಅಂತ ನಮ್ ಜನ ಯೋಚನೆ ಮಾಡ್ಬೇಕು. ಅದು ಮನುಷ್ಯ ಅಂದ್ಮೇಲೆ ಗ್ಯಾಸ್ಟ್ರಿಕ್ ಇರದೆ ಅದು ಹೆಂಗೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಕೆಲವು ಜನಕ್ಕೆ ತುಂಬಾ ಆಶ್ಚರ್ಯ. ತಲೆನೋವು ಮನುಷ್ಯ ಅಂದ್ರೆ ಇರದೆ ಏನೋ ಮೈ ನೋವು ಮನುಷ್ಯಂಗೆ ಬರ್ದೆ ಮರಕ್ ಬರುತ್ತೆ. ಆ ಕಾರಣಕ್ಕಾಗಿ ಗ್ಯಾಸ್ಟ್ರಿಕ್ ಇರ್ತಕ್ಕಂತಹ ನಮ್ಮ ನೆಲ ಅಂತ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಮನೆ ಕಟ್ಟಿದೀವ. ವಾತ ನೆಲ ನಮ್ಮ ನೆಲ ಯಾವುದು? ವಾತ ನೆಲ. ನಮಗೆ ತಿಂದದ್ದು ಹರಗೋದೆಲ್ಲಿ? ನೆಲದಲ್ಲೇ ಗ್ಯಾಸ್ಟ್ರಿಕ್ ಇದೆ. ಜೀರ್ಣಾಂಗ ಆಗುವಂಥ, ಜೀರ್ಣಕ್ರಿಯೆ ಆಗುವಂಥ ಪ್ರಕ್ರಿಯೆ ನಮ್ಮ ಭೂಮಿಯಲ್ಲೇ ಇಲ್ಲ. ಆ ಭೂಮಿಯಲ್ಲೇ ನಾವು ಮಲಗ್ತೀವಿ. ಇನ್ನು ಬೆಳಗ್ಗೆ ತನಕ ಏನಾಗಬೇಕು? ಅದಕ್ಕೆ ಮಲಗದವರು ತಲೆ ಹೆಂಗೆ ಹೋಗಿರುತ್ತೆ ಅಂದ್ರೆ ದೇಹ ಸ್ಟ್ರೈಟು, ತಲೆ ಕ್ರಾಸು. ಹೌದಾ? ಇದು ನಮ್ಮ ಭೂಮಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಸತ್ಯ. ಯಾರ ಮಕ್ಕಳ ಕುತ್ತಿಗೆ ಭಾಗ ನೇರವಾಗಿ ನಿದ್ದೆ ಮಾಡ್ತಾರೆ ದಯವಿಟ್ಟು ನೋಡ್ಕೊಂಬಿಡಿ. ಕಾಲು ಒಂದ್ ಕಡೆ, ಮಧ್ಯ ಸೊಂಟ ಒಂದ್ ಕಡೆ, ತಲೆ ಒಂದ್ ಕಡೆ, ಕೈ ಒಂದ್ ಕಡೆ. ಈ ಸರ್ಕಸ್ ಮಾಡುವಂತಹ ರೌಂಡ್ ಹೊಡಿತಕ್ಕಂಥ ಮಕ್ಕಳು ಪ್ರಪಂಚದಲ್ಲಿ 75% ಭಾಗ ಇದ್ದಾರೆ. ಖಂಡಿತ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ಲಲಿತಾ ಅವ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಕೃಪಾ ನಕ್ಷತ್ರ, ಸಿಂಹ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹಾ ಹೇಳಿಮ್ಮ. ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿ. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ 30 ಆಯ್ತು. 31/10/94 ಹುಟ್ಟಿರೋದು. ಏನ್ ಮಾಡ್ತಾ ಇದ್ದಾನೆ? ಅವನು ನೆಟ್ವರ್ಕ್ ಇಂಜಿನಿಯರ್ ಆಗಿದ್ದಾನೆ. ಓಕೆ, ಏನಾಗಬೇಕಿತ್ತು? ಮದುವೆ ಯಾವಾಗ ಆಗುತ್ತೆ? ಮದುವೆ ಯಾವಾಗ? ಎಷ್ಟು ವಯಸ್ಸಿಗೆ ಅವನಿಗೆ? 31. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ಮನೆ ಎಷ್ಟು ವರ್ಷದ್ದು? ಕಟ್ಟಿರೋದಾ ತಗೊಂಡಿರೋದಾ ಏನು? ಇಲ್ಲ, ಕಟ್ಟಿರೋದು. ಎಷ್ಟು ವರ್ಷ ಆಯ್ತು ಕಟ್ಟಿ? 12 ವರ್ಷ ಆಯ್ತು. ಯಾವ ರಸ್ತೆ? ದಿಕ್ಕು ರಸ್ತೆ. ಮನೆಯಲ್ಲಿ ಯಾವ ದಿಕ್ಕಿಗೆ ರಸ್ತೆ ಬಾಗಿಲಿದೆ?
ನಮ್ದು ಈಸ್ಟ್ ಫೇಸಿಂಗು, ಹಾ, ಮತ್ತೆ ರೋಡ್ ಬಂದು ಸೌತ್. ರೋಡ್ ಬಂದು ಸೌತಾ? ದಕ್ಷಿಣ ಗುರುಗಳೇ. ಹಾ. ಹ್ಮ್. ಈ ಬಾಗಿಲಿಡ್ತಕ್ಕಂಥದ್ದು ನೀವೇ ಮಾಡದ್ದ, ಇಂಜಿನಿಯರ್ ಹೇಳಿದ್ರ, ಶಾಸ್ತ್ರಗಳವ್ರು ಹೇಳಿದ್ರ? ಇಂಜಿನಿಯರ್ ಅವ್ರು ಮಾಡಿರೋದು, ಶಾಸ್ತ್ರ ಹೇಳಿದ್ಮೇಲೆ ಇಂಜಿನಿಯರ್ ಅವ್ರು ಮಾಡಿದ್ಮೇಲೆ ಅವ್ರು ಕಟ್ಟಿರೋದು. ಅಮ್ಮ ನೀನೇನು ಓದಿದ್ಯಾ ತಾಯಿ? ನಾನು BA ಓದಿದ್ದೀನಿ. ನೋಡಿ, ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ತಿಳ್ಕೊಳ್ಳಿ ಅಷ್ಟೇ. ದಕ್ಷಿಣಕ್ಕೆ ರಸ್ತೆ, ಹೌದು. ಪೂರ್ವಕ್ಕೆ ಬಾಗಿಲು. ಬಾಗಿಲು. ಈಗ ಬಾಗಿಲು ಪೂರ್ವದಿಂದ ಹೋಗಿ ಯಾವ ರಸ್ತೆಗೆ ಹೋಗ್ಬೇಕು? ದಕ್ಷಿಣಕ್ಕೆ ಹೋಗ್ಬೇಕು. ಮತ್ತೆ ಬಾಗಿಲು ಯಾಕೆ ಪೂರ್ವಕ್ಕೆ ಬಂತಲ್ಲಿ? ಈ ಸತ್ಯ ನಮ್ಮ ಜನಕ್ಕೆ ಅರ್ಥ ಆಗಿದೆಯಾ? ನಿಜಕ್ಕೂ ಇಲ್ಲ. ಅಲ್ಲ ರೀ, ಹೆಂಗೆಂಗೋ ತೆಗೆದು ಎಲ್ಲೋ ತೆಗೆದು ಜಾಯಿಂಟ್ ಮಾಡ್ಬಿಡೋದ? ಇಂಥ ಕಿತ್ತೋದ್ ಶಾಸ್ತ್ರ ಹೇಳೋರು ಇರೋರು ನಮ್ಮ ದೇಶದಲ್ಲಿ. ಬಾಗ್ನ ಪೂರ್ವಕ್ಕೆ ಇಟ್ಕೊಂಡ್ಬಿಡೋದಂತೆ, ರಸ್ತೆ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ ಗುರುಗಳೇ. ಹಂಗಿದ್ಮೇಲೆ ಸೈಟ್ ತಗೊಳ್ಳೋ ಯೋಚನೆ ಮಾಡಬೇಕಿತ್ತು, ದಕ್ಷಿಣ ಸೈಟ್ ತಗೋಬೇಕಾ ಬೇಡವಾ ಅಂತ. ತಗೊಂಡ್ರು ಬಾಗಿಲು ಆ ಕಡೆ ಇಡಬೇಕು, ರಸ್ತೆಗೆ ಬಾಗಿಲು ಕೊಡ್ಬೇಕಾ ಇಲ್ವಾ? ಹೌದು ಗುರುಗಳೇ. 12 ವರ್ಷ ಆಗುತ್ತೆ ಮನೆ ಕಟ್ಟಿ, ಇವ್ರು ಯೋಚನೆ ಮಾಡ್ಕೊಂಡೆ ಬದುಕಬೇಕು. ಏನು ಮಗ ಚೆನ್ನಾಗವನೆ, ಕೆಲಸದಲ್ಲಿ ಅವನೇ, ನೋಡಕ್ ಚೆನ್ನಾಗವನೆ, ಅನುಕೂಲ ಇದೆ, ಎಲ್ಲ ಐತೆ, ಹೆಣ್ಣು ಸೆಟ್ ಆಯ್ತಾ? ಡೌಟು. ಎಂಗೇಜ್ಮೆಂಟಾ? ಡೌಟು. ಮದುವೆನಾ? ಡೌಟು. ಡೇಟ್ ಹಾಕ್ಸೋದಾ? ಡೌಟು. ಯಾಕ್ರಿ ಈ ಬದುಕು? ಯಾಕೆ ಬೇಕು ಈ ಬದುಕು? ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ ತಾಯಿ? ದಿಗ್ಲಾಗ್ತದೆ. ಏನ್ ಹೇಳಿದ್ರಿ? ಭಯ ಆಗ್ತಿದೆ ಅಂತೆ ಗುರುಗಳೇ. ಭಯ ಆಗಬಾರ್ದು. ಭಯ ಬಿದ್ದರೆ ನಾನು ಹೇಳಲ್ಲ, ಸುಳ್ಳು ಹೇಳ, ನಿಜ ಹೇಳ. ನಿಜನೇ ಹೇಳಿ. ಅದಕ್ಕೆ ನೀವು ನಿಜ ತಿಳ್ಕೊಂಡೆ ಅಂತ ಖುಷಿ ಪಡಿ. ಯಾಕೆ ಭಯ ಆಗತ್ತೆ? ಅಲ್ಲಮ್ಮ, ಮದುವೆ ಮಾಡಿಕೊಂಡು ವಿಚ್ಛೇದನ ಆದಾಗ ಕೋರ್ಟು ಸ್ಟೇಷನ್ಗೆ ಹೋಗೋದು ಬೇಡ ಅಂತ ಹೇಳ್ತೀನಿ ತಾಯಿ. ದಕ್ಷಿಣ ರಸ್ತೆಯಲ್ಲಿ ಮದುವೆ ಆಗೋದು ತಡ, ಮದುವೆ ಆದಮೇಲೆ ದಾಂಪತ್ಯ ಜೊತೆಯಲ್ಲಿ ಉಳಿಯೋದು ಕಷ್ಟ. ಈ ಸತ್ಯವನ್ನು ತಿಳ್ಕೊಂಡು ಮದುವೆ ಮಾಡಿ. ಹೆಣ್ಣು ಹುಡ್ಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಮದುವೆಗೆ ಹೋಗ್ಬೇಕು, ಅದು ಗ್ಯಾರಂಟಿ ಇಲ್ಲ. ಚೌಟ್ರಿಗೆ ಹೋದ್ರೆ ಗಲಾಟೆ, ಇದೆಲ್ಲ ತಪ್ಪಲ್ಲ. ನಾವು ಗೊತ್ತಿಲ್ಲದೆ ಬದುಕ್ತಾ ಇರೋದು. ಪುಬ್ಬ ನಕ್ಷತ್ರ, ಸಿಂಹರಾಶಿ, ಮಗು ಹುಟ್ಟಿದ ಮೇಲೆ ಮದುವೆ ಆನ್ ಡೌಟ್, ಟೋಟಲಿ ಲೈಫ್ ಎ ಡೌಟ್. ಊಟ ಮಾಡೋದು ಡೌಟ್, ನಿದ್ದೆ ಬರೋದು ಡೌಟ್. ಈಗ ಇವ್ರ ಮಗನ ಚರಿತ್ರೆ ಇವ್ರಿಗೂ ಇನ್ನೂ ಗೊತ್ತಿಲ್ಲ. ಅಮ್ಮ, ನಿದ್ದೆದು ಊಟದ್ದು ನಿಮ್ಮ ಮಗಂದು ಕ್ಲಾರಿಟಿ ಚೆನ್ನಾಗಿದೆ ಅಂತೀರ ತಾಯಿ? ನಿದ್ದೆ ಮಾಡೋದು, ಊಟ ಮಾಡೋದು ಟೈಮ್ ಕರೆಕ್ಟ್ ಇದೆಯಾ? ಇಲ್ಲ. ಹಂಗಿದ್ದ ಮೇಲೆ ಮದುವೆ ಮಾಡ್ತಿರಲ್ಲ, ಶಕ್ತಿ ಬೇಡವಾ? ಉಸಿರಾಟ ಚೆನ್ನಾಗಿರೋದು ಬೇಡವಾ? ಮದುವೆ ನೋಡಕ್ಕೆ ಹ್ಯಾಂಡ್ಸಮ್ ಆಗಿ ಮಕ್ಕಳಿದ್ದಾರೆ, ಫೈನ್. ಪೇರ್ ನೋಡಕ್ ಚೆನ್ನಾಗಿದೆ, ಸರಿ. ಹೆಂಡತಿ ಮುಖ ನೋಡಿ ಮಾತಾಡಕ್ ಪ್ರೀತಿ ಬೇಡವಾ? ಗಂಡನ ಮುಖ ನೋಡಿ ನಗಕ್ ಪ್ರೀತಿ ಬೇಡವಾ? ಈ ನಗಬೇಕು ಅಂದ್ರೆ ದೇಹದಲ್ಲಿ ಶಕ್ತಿ ಬೇಕು. ಈ ಶಕ್ತಿನೇ ಇಲ್ಲ ಅಂದಮೇಲೆ ಊಟ ಮಾಡಿದ್ರೆ ಶಕ್ತಿ ಸಿಗುತ್ತೆ ಅಂತ ತಿಳ್ಕೊಂಡು ಮಕ್ಕಳು ಬೆಳೆಸ್ತಾ ಇದ್ದೀವಿ. ಊಟ ಮಾಡಿದ್ರೆ ಶಕ್ತಿ ಬರ್ತದೆ. ಅಮ್ಮ, ನೀವು ಒಂದು ತಿಳ್ಕೊಳ್ಳಿ, ಒಂದು 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಮೊದಲು ಪುಬ್ಬ ನಕ್ಷತ್ರಕ್ಕೆ ನನ್ನ ಮಗ ಹುಟ್ಟಿದ್ದು ಕಾರಣ. ಅದಕ್ಕೆ ನಾವೇನು ಮಾಡಬೇಕು, ಮಗನಿಗೆ ಏನು ಡೈರೆಕ್ಷನ್ ಕೊಡಬೇಕು, ನಾವೇನು ಪ್ರಯತ್ನ ಮಾಡಬೇಕು, ದಯವಿಟ್ಟು ತಿಳ್ಕೊಳ್ಳಿ. ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ, ಒಳ್ಳೇದಾಗತ್ತೆ. ತಿಳ್ಕೊಂಡು ಹುಡುಕಕ್ಕೆ ಹೋಗ್ಬೇಡಿ. ಹುಡುಗಿ ಸಿಕ್ಕಬೇಕು, ಫೋನಲ್ಲೇ ಬರಬೇಕು, ಯಾರೋ ಹೇಳಬೇಕು, ಮದುವೆ ಆಗತ್ತೆ. ಆ ರೀತಿ ಮದುವೆ ಮಾಡಿ. ನೀವು ಹೆಣ್ಣು ಹುಡುಕಕ್ಕೆ ಹೋಗ್ಬೇಡಿ. ಏನು ಹೇಳ್ತೀರಾ? ಇದನ್ನ ಮೊದಲು ತಿಳ್ಕೊಳ್ಳಿ. ನೀವು ಯಾವುದು ಜೀವನದಲ್ಲಿ ಹುಡುಕಬೇಡಿ. ಹೆಣ್ಣು ಹುಡುಕೋದು, ಗಂಡು ಹುಡುಕೋದು, ಜಾಗ ಹುಡುಕೋದು, ಕೆಲಸ ಹುಡುಕೋದು, ನಿದ್ದೆ ಹುಡುಕೋದು, ನೆಮ್ಮದಿ ಹುಡುಕೋದು ಬಿಡ್ರಿ. ನಮ್ಮಲ್ಲಿ ಹುಡುಕೋದನ್ನ ಬಿಡೋವರೆಗೂ ನಾವು ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ವಿಚಾರವನ್ನು ಲೆಕ್ಕಾಚಾರಕ್ಕೆ ಹೇಳಕ್ಕೆ ಬಂದ್ರೆ, ಯಾವುದೇ ಒಂದು ವಿಷಯದಲ್ಲಿ ಈ ಭೂಮಿ ಅಂತಕ್ಕಂಥದ್ದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥ ವಿಷಯಕ್ಕೆ ತಗೊಂಡಾಗ, ನಾವು ಭೂಮಿಗೂ ನಮಗೂ ಸಂಬಂಧ ಇರಬೇಕಾ ಬೇಡವಾ? ಇರಬೇಕು ಗುರುಗಳೇ. ಈ ಭೂಮಿಗೂ ನಮಗೂ ಸಂಬಂಧ ಇರಲೇಬೇಕು ಅನ್ನೋದೇ ಆದ್ರೆ, ಶಾಸ್ತ್ರ ಕೇಳುವುದನ್ನ ಬಿಟ್ಟು ನಾವು ವಾಸಿಸುತ್ತಿರುವ ಭೂಮಿಗೂ ನಮಗೂ ನಮ್ಮ ಕುಟುಂಬಕ್ಕೂ ಸಂಬಂಧ ಇದೆಯಾ ಇಲ್ವಾ, ಇದನ್ನ ಫಸ್ಟು ಜೀರ್ಣ ಮಾಡ್ಕೋಬೇಕು. ಈ ವಿಚಾರವನ್ನ ಜೀರ್ಣ ಮಾಡ್ಕೊಂಡಾಗ ನೀವು ಮಾಡಿದ ಊಟ ಜೀರ್ಣ ಆಗತ್ತೆ. ಈಗ ವಿಚಾರ ತಿಳ್ಕೊಳ್ಳದೆ ಇದ್ದಾಗ ನೀವು ಮಾಡಿದ ಊಟ ಜೀರ್ಣ ಆಗಲ್ಲ, ನಿದ್ದೆ ಬರಲ್ಲ, ಬೆಳಿಗ್ಗೆ ಬೇಗ ಏಳಕ್ಕಾಗಲ್ಲ. ಒಂದೇ ವಿಷಯ ಏನಂದ್ರೆ, ಬೆಳಿಗ್ಗೆ ಹೇಳ್ಬೇಕಾದ್ರೆ ಯಾರಿಗೆ ಮೈ ತೂಕ ಇರತ್ತೆ, ಯಾರಿಗೆ ಮೈ ನೋವಿರುತ್ತೆ, ಅವರು ಹಾಸಿಗೆಯಲ್ಲಿ ಮಲಗಿದ್ದು ಯೋಚನೆ ಮಾಡ್ಕೊಂಡೇ ಮಲಗಿರ್ತಾರೆ ಹೊರತು ಮೇಲೆ ಕೇಳಲ್ಲ. ಇದು ಮನೆಯಲ್ಲಿರ್ತಕ್ಕಂಥ ಮಣ್ಣಿನ ಸೊಗಡಿನ ವಾಸನೆ, ಮನೆಯಲ್ಲಿ ಇರ್ತಕ್ಕಂಥ, ಭೂಮಿಯಲ್ಲಿ ಇರ್ತಕ್ಕಂಥ ಸತ್ಯ. ಆ ಭೂಮಿಯಲ್ಲಿ ಏನೆಲ್ಲ ಅಪ್ಲೈ ಆಗತ್ತೆ, ಅದು ಮಲಗಿದಕ್ಕಂಥ ವ್ಯಕ್ತಿಗೆ ತನ್ನ ಕುತ್ತಿಗೆಯ ಭಾಗಕ್ಕೆ ಅದನ್ನು ತೋರಿಸೋಣ ನಾಳೆ. ಯಾಕೆಂದ್ರೆ ಕುತ್ತಿಗೆ ಭಾಗ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ,
ಕಾರ್ಯಕ್ರಮದಲ್ಲಿ ತೋರಿಸ್ತಾ ನಿಮ್ಗೆ ಅರ್ಥ ಆಗುತ್ತೆ ನಾವು ಮಕ್ಕಳನ್ನ ಎಷ್ಟು ಮಟ್ಟಕ್ಕೆ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಮಲಗ್ತಕ್ಕಂಥದ್ದೇ ತಪ್ಪಾಗಿರ್ಬೇಕಾದ್ರೆ ಜೀವನ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ದಯವಿಟ್ಟು ಯಾರು ಹೆದರ್ಕೋಬೇಡಿ, ಗಾಬರಿ ಆಗಬೇಡಿ, ಕೋಪ ಮಾಡ್ಕೋಬೇಡಿ, ಏನಪ್ಪ ಹಿಂಗೆಲ್ಲ ಹೇಳ್ಬಿಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗಲೇ ಹೇಳಿದೆ ಕಾರ್ಯಕ್ರಮದಲ್ಲಿ, ನಮ್ಮ ಹೃದಯ ನಮ್ಮದೇ ಆಗಿರಬೇಕು ಅಂದರೆ ಭೂಮಿಯನ್ನು ನಾವು ಗುರುತಿಸಲೇಬೇಕು. ಇಲ್ಲ ನಮ್ಮ ಹೃದಯವನ್ನು ನಾವು ಎಡಗೈಲಿ ಹಿಡ್ಕೊಂಡು ಮಲ್ಕೊಳ್ಳೋದು ಬೇಡ, ಯಾವಾಗ ಏನಾಗುತ್ತೋ ಅಂತ ಭಯ ಬೀಳೋದು ಬೇಡ. ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಯಾರ ಬಗ್ಗೆನೂ ಭಯ ಬೇಡ ಅನ್ನೋದು ಆದರೆ ನಿಮ್ಮ ಭೂಮಿಯನ್ನು, ನಿಮ್ಮ ಮನೆಯನ್ನು ಒಂದು ಸಲ ತಿರುಗಿ ನೋಡಿ. ನಾವೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀವ, ಸ್ವಲ್ಪ ತಿಳ್ಕೊಂಡು ಪ್ರಯತ್ನ ಮಾಡೋಣ ಅಂತಕ್ಕ ವಿಚಾರಕ್ಕೆ ಬಂದರೆ ನೆಮ್ಮದಿಯಾಗಿ ಮಲಗ್ಬೋದು. ಯಾವ ಕಾರಣಕ್ಕೂ ಆತಂಕ ಬೇಡ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.